ರೆಕಾರ್ಡಿಂಗ್ ಮಾಡಿ. ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ. ನಿಯಮ 5 249 ಪುಟ 28ನೇ ತಾರೀಕು ಅಕ್ಟೋಬರ್ 25. ನಿಯಮ 5, ಸತ್ಯವಂತರಾಗಿರಿ. ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ಸತ್ಯ ಹೇಳುವುದರ ಅರ್ಥವೇನೆಂದರೆ ನಾವಿದ್ದ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಪ್ರಕಟಗೊಳಿಸುವುದು. ಈ ಸ್ಥಿತಿಗೆ ಬಂದ ಮನುಷ್ಯನು ಅದು ಏನಿದೆಯೋ ಇದೆ ಎಂದು ವಿವಶವಾಗಿ ಹೇಳುವನು. ಶಬ್ದಗಳು ಆ ಸ್ಥಿತಿಯನ್ನು ಹೇಗೂ ವರ್ಣಿಸಲಾರವು. ನಿಜವಾಗಿ ಇದು ಮೂಲದ ಸ್ಥಿತಿ. ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆಯೇ. ಈ ಶಬ್ದ ಪ್ರಯೋಗವು ಅದರ ವರ್ಣನೆಗೆ ಉಚಿತವಾಗಲಾರದು. ಸ್ಥಿತಿ ಅಂತಲೂ ಕರೆಯಕ್ಕಾಗಲ್ಲ. ವಾಸ್ತವವಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಗಳು ಸಂವೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಮೂಲವೆಂಬುದು ಅದರ ಸರಿಯಾದಂಥ ಅಭಿವ್ಯಕ್ತಿಯಾಗಲಾರದು, ಏಕೆಂದರೆ ಅಲ್ಲಿ ಎಲ್ಲ ಸಂವೇದನೆಗಳು ಪೂರ್ಣ ಇಲ್ಲದಂತಾಗುವವು. ಅದನ್ನು ಶಕ್ತಿಯೆಂದು ಕರೆದರೂ ಕೂಡ ಒಂದು ರೀತಿಯ ಭೌತಿಕತೆ ಅಭಿಪ್ರೇತವಾಗುವುದು. ಹಾಗಾದರೆ ಏನು ಹೇಳಬೇಕು? ಮೂಲ ಅಂತ ಕರೆಯಕ್ಕಾಗಲ್ಲ, ಸ್ಥಿತಿ ಅಂತ ಕರೆಯಕ್ಕಾಗಲ್ಲ, ಶಕ್ತಿ ಅಂತ ಕರೆಯಕ್ಕಾಗಲ್ಲ. ಅದು ಏನಿದೆಯೋ ಅದು. ಇಟ್ ಈಸ್ ವಾಟ್ ಇಟ್ ಈಸ್. ಅದು ಏನಿದೆಯೋ ಅದೇ ಅಥವಾ ಇದೆ ಅಂತ ಬರೆದಿದ್ದಾರೆ. ಶೂನ್ಯವೆಂದು ಕರೆದರೂ ಒಂದು ತರಹದ ವಸ್ತುತ್ವದ ಗಂಧವು ಬರುವುದು. ಅದನ್ನು ಸೂಚಿಸಲು ಈಗ ಅಸ್ತಿತ್ವವೆಂಬ ಶಬ್ದ ಒಂದೇ ಉಳಿಯಿತು. ಇದರಿಂದ ಅಭಿವ್ಯಕ್ತಿ ಶಕ್ಯವಾಗಬಹುದು. ನಾವು ಈ ಶಬ್ದಾರ್ಥವನ್ನು ಕುರಿತು ಚಿಂತಿಸಿದ್ದಾದರೆ ಯಾವುದಾದರೂ ಒಂದು ಪದಾರ್ಥದ ಕಲ್ಪನೆ ಬಂದು ಮತ್ತೆ ನಮ್ಮ ಸ್ಥೂಲತೆಯ ಬೋಧೆಯಾಗುವುದು. ಇವೆರಡನ್ನೂ ನಮ್ಮ ಕಲ್ಪನೆಯಿಂದ ತಳ್ಳಿ ಹಾಕಿದರೂ ಕೂಡ ಏನಾದರೂ ಒಂದು ಶೇಷ ಉಳಿದೇ ಉಳಿಯುವುದು. ಈಗ ಅದು ಏನಿದೆಯೋ ಇದೆ ಎಂಬುದಕ್ಕಿಂತ ಬೇರೆ ಯೋಗ್ಯ ಅಭಿವ್ಯಕ್ತಿ ಯಾವುದಾಗಬಲ್ಲದು? ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿಯುವುದೊಂದೇ ಅದನ್ನು ವರ್ಣಿಸುವ ಕಲ್ಪನೆಯಾಗಬಲ್ಲದು. ತದ್ ವ್ಯವಹಾರದಿಂದ ತನ್ನನ್ನು ಅದರತ್ತ ಕೊಂಡೊಯ್ಯುವ ಅಭ್ಯಾಸವನ್ನು ಅವಲಂಬಿಸಿದೆ. ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳಬೇಕು. ಆಗ ಮೂಲದ ಭಾಸವಾಗಬಲ್ಲುವುದು. ಈ ಭಾಸವು ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವೆನೆಂದು ತಿಳಿಯಬಹುದು. ನಿನ್ನೆ ಯಾರೋ ಒಬ್ರು ಬಂದಿದ್ರು, ಭಾಸ್ಕರ್ ಅಂತ. ಅವ್ರು ಇದ್ಕೊಂಡು ಮೂಲದಲ್ಲಿ ಇದೀವಿ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆ ಕೇಳ್ತಿದ್ರು. ಅದಕ್ಕೆ ಇಲ್ಲಿದೆ ನೋಡ್ರಿ ಉತ್ತರ. ಮೊದಲು ನಮಗೆ ದೃಢತೆ ಬೇಕು. ಕಾಲಕ್ರಮೇಣದಲ್ಲಿ ನಾವು ಮೂಲದ ಅಥವಾ ಗುರಿ ಹತ್ರ ಹೋಗ್ತಾ ಹೋಗ್ತಾ ಆ ದೃಢತೆ ನಮ್ಮನ್ನು ಬಿಟ್ಟು ಹೋಗುತ್ತೆ. ತದನಂತರ ಏನಾಗುತ್ತೆ? ಮೂಲದ ಭಾಸವಾಗತೊಡುತ್ತೆ. ಆದ್ರೆ ಮೂಲದ ಭಾಸ ಆಗ್ತಿರ್ಬೇಕಾದ್ರೆ ಆ ಮೂಲದ ಭಾಸವೂ ಇಲ್ಲದಂತಾದಾಗ, ಮೂಲದ ಅರಿವೂ ಇಲ್ಲದಂತಾದಾಗ ಮೂಲವನ್ನು ಮುಟ್ಟಿದ್ದೇವೆ. ಸರಿನಾ? ಅಲ್ಲಿಗೆ ಮೂಲನವರು ಗುರಿನ ಏನಂತ ಶಕ್ತಿ ಅಂತ ಕರೆದ್ರೂ ಆಗಲ್ಲ, ಮೂಲ ಅಂತ ಕರೆದ್ರೂ ಆಗಲ್ಲ, ನಿಮಗೆ ಸ್ಥಿತಿ ಅಂತ ಕರೆದ್ರೂ ಆಗಲ್ಲ, ಶೂನ್ಯ ಅಂತ ಕರೆದ್ರೂ ಆಗಲ್ಲ. ಹಾಗಾದ್ರೆ ಏನಂತ ವರ್ಣನೆ ಮಾಡ್ಬೋದು ಮೂಲನ? ಅದು ಏನಿದೆಯೋ ಅದೇ, ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದನ್ನ ಬೇರೆ ಯಾವ ಪದಾರ್ಥದಿಂದನೂ ವಿವರಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಉಪನಿಷತ್ತಲ್ಲೂ ಒಂದು ಪ್ರಮೇಯ ಬರುತ್ತೆ. ಉಪನಿಷತ್ತು ಏನ್ ಹೇಳ್ತೇವೆ ಅಂದ್ರೆ ಎಲ್ಲ ವಸ್ತುಗಳಿಗೂ ಯಾವುದೋ ಒಂದು ಹೋಲಿಕೆ ತರತಕ್ಕಂಥ ಒಂದು ವಸ್ತು ಇದೆ. ಅದ್ರ ಮುಖಾಂತರ ಅದನ್ನು ನಾವು ಅಭಿವ್ಯಕ್ತಿ ಪಡಿಸ್ಬೋದು. ಆದ್ರೆ ಈ ಮೂಲಕ್ಕೆ, ಕೇಂದ್ರಕ್ಕೆ ಹೋಲಿಕೆ ಆಗ್ತಕ್ಕಂಥ ಯಾವ ವಸ್ತುನೂ ಈ ಸೃಷ್ಟಿಯಲ್ಲಿ ಇಲ್ಲ. ಹಾಗಾಗಿ ಅದನ್ನ ಹೇಗೆ ಅದನ್ನು ವಿವರಣೆ ಮಾಡೋದು? ಅದು ತನ್ನದೇ ಆದಂತ ರಾಜ್ಯದಲ್ಲಿ, ತನ್ನದೇ ಆದಂತ ಸ್ವರೂಪದಲ್ಲಿ ಇದೆ ಅಂತ ಹೇಳ್ತಾರೆ ಕೇಂದ್ರ ಅನ್ನೋದು. ಸರಿನಾ? ಇಲ್ಲಿ ಸತ್ಯ ಅಂತ ಹೇಳಿದ್ರೆ ಕೇಂದ್ರದ ಬಗ್ಗೆ ಮಾತಾಡ್ತೀರಿ. ಅದು ಏನಿದೆಯೋ ಇದೆ ಅಂತ ಬರ್ದಿರಲ್ಲ, ಅದು ಸತ್ಯ. ನಾವಿದ್ದ ಹಾಗೆ ಪ್ರಕಟ ಮಾಡ್ಕೊಳ್ಳೋದು, ಅದು ಸತ್ಯ. ಸರಿನಾ? ನಾವು ಸಾಮಾನ್ಯವಾಗಿ ಸತ್ಯ ಅನ್ನೋ ಪದಕ್ಕೆ ಅರ್ಥ ಏನ್ ಮಾಡ್ತೀವಿ? ಸತ್ಯ ಮಾತಿನಲ್ಲಿ ಹೇಳ್ಬೇಕು, ಸತ್ಯವಂತರಾಗಿ ನಡಿಬೇಕು, ಇದ್ರ ಬಗ್ಗೆ ಹೇಳ್ತೀವಲ್ಲ, ಅದೆಲ್ಲ ಪ್ರಯತ್ನ ಪೂರ್ವಕವಾಗಿ ಮಾಡಿದ್ದಾಯ್ತು. ಇದು ನಾವಿರ್ತಕ್ಕಂಥ ಸ್ಥಿತಿನಲ್ಲೇ ಇದ್ದಾಗ, ಆ ಕೇಂದ್ರದ ಸ್ಥಿತಿಯಲ್ಲಿದ್ದಾಗ ಸತ್ಯ ತನಗ್ತಾನಾಗಿ ಅಭಿವ್ಯಕ್ತಿ ಆಗ್ತಾ ಇರುತ್ತೆ. ಅನಾಯಾಸವಾಗಿ, ಯಾವುದೇ ಒಂದು ಪ್ರಯತ್ನ ಪಡೆದಿರ, ಪ್ರಯತ್ನರಹಿತವಾಗಿ, ಅನಾಯಾಸವಾಗಿ ತನಗ್ತಾನಾಗೆ ವ್ಯಕ್ತ ಆಗಿರುತ್ತೆ. ಹಾಗಾದ್ರೆ ಆ ಸತ್ಯ ಯಾವುದು? ಏನೂ ಪ್ರಯತ್ನನೇ ಪಡೆದೇ ಇರತಕ್ಕಂಥ ಸತ್ಯ ಯಾವುದು? ಅದು ನಿಮ್ಗೆ ಅದೇನಿದೆಯೋ ಇದೆ, ಆ ಸತ್ಯ ಅದು. ಸರಿನಾ? ಅದನ್ನೇ ನಾವು
ಸತ್ಯ ಅಂತ ಹೇಳೋದಕ್ಕಿಂತ ಸತ್ಯ ವಸ್ತು ಅಥವಾ ಪರತತ್ವದ ವಸ್ತು ಅಂತ ಹೇಳ್ಬೋದು ಅದನ್ನು. ಮೇಲೆ ವಿವರಿಸಲಾದಂತೆ ನಮ್ಮ ಎಲ್ಲ ವ್ಯವಹಾರಗಳು ನಿಸರ್ಗದಲ್ಲಿರುವ ಹಾಗೆ ನಡೆಯಬೇಕೆಂಬುದೇ ನಾನು ಸತ್ಯವನ್ನು ಆಡುವುದರ ಉದ್ದೇಶ. ಇಲ್ಲಿಂದ ಭಕ್ತಿಯು ಪ್ರಾರಂಭವಾಯಿತು. ಭಕ್ತನಿಗೆ ಸ್ವಾಮಿ ಭಕ್ತಿ ಅರಿವಾಗಿ ಆತನ ಸ್ಮರಣೆಯು ಸದಾ ಹೃದಯದಲ್ಲಿ ನೆಲೆಸತೊಡಗಿತು. ಪ್ರಿಯತಮನ ಕಠೋರ ವರ್ತನೆಯು ಪ್ರೇಮಿಗೆ ರುಚಿಸುವುದು, ಏಕೆಂದರೆ ಅದರಲ್ಲಿ ಒಂದು ತರಹದ ಪ್ರೀತಿ ಸುರಿಯುವುದು. ಇದರಿಂದ ಆತನ ಕಡೆಗೆ ಮತ್ತಷ್ಟು ಆಕರ್ಷಣೆ ಉಂಟಾಗುವುದು. ಆತನ ಬೈಗುಳಾದರೂ ಪ್ರಿಯವಾಗಿಯೇ ತೋರಿ ಒಂದು ತರಹದ ಆನಂದವಾಗುವುದು. ಈ ಬೈಗಳ ಒರಟು ರೂಪವನ್ನು ತೆಗೆದುಕೊಂಡುದಾದರೆ ಅದರ ಸ್ವರೂಪವೇ ಬೇರೆಯಾಗಿ ಕಾಣುವುದು. ಜನರು ಅದನ್ನು ದುಃಖಗಳೆಂದು ಕರೆಯುವರು. ಆದರೆ ಭಕ್ತನು ಅವುಗಳ ಅತ್ಯಂತ ಸ್ಥೂಲ ರೂಪದಲ್ಲಿ ಸಹ ಅದನ್ನು ಸಹಿಸಬಲ್ಲನು. ಈ ಸ್ಥಿತಿಯು ಪ್ರಾಪ್ತವಾದಾಗ ಅದರ ಅಡಿಯಲ್ಲಿ ಕೃತಜ್ಞತೆಯ ಭಾವನೆ ಇರುವುದು. ಅವನು ದುಃಖಗಳನ್ನು ಎಷ್ಟು ಚೆನ್ನಾಗಿ ಸ್ವಾಗತಿಸುವನು, ಹಾಗೂ ಅವನು ಅವು ಪ್ರಿಯತಮನಿಂದ ಬಂದಿವೆ ಎಂದು ಕಾರಣದಿಂದ ಅವುಗಳಿಂದ ಅದೆಷ್ಟು ಸಂತುಷ್ಟನಾಗುವನು. ಸೊ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಸಂತುಷ್ಟ ಆಗಿರ್ತೀವಿ, ಕೃತಜ್ಞರಾಗಿರ್ತೀವಿ, ಕೃತಜ್ಞತೆಯ ಭಾವನೆಯಿಂದ ತುಂಬಿ ಹೋಗಿರ್ತೀವಿ. ಯಾಕೆ? ಇದೆಲ್ಲ ನಾವು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಪ್ರಿಯತಮದಿಂದ ಬಂದಿದೆ ಅಂತ ಹೇಳಿ ನಾವು ಅದನ್ನ ಬೈಗುಳನ ಕೂಡ, ಬೈಗುಳ ಅಂತಂದ್ರೆ ಇಲ್ಲಿ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು, ಆ ಕಷ್ಟಗಳನ್ನು ಕೂಡ ನಾವು ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಸ್ವೀಕಾರ ಮಾಡ್ತೀವಿ, ಕೃತಜ್ಞತೆಯ ಭಾವವನ್ನು ಬೆಳೆಸ್ಕೊಳ್ತೀವಿ. ದುಃಖಗಳಿಗಾಗಿ ನೀ ದೂರ ಬೇಡ, ದುಃಖವಿಲ್ಲದೆ ಸುಖವು ಸಿಗದು ನೋಡ ಎಂಬ ನಾಣ್ನುಡಿ. ಹಾಗಾದ್ರೆ ದುಃಖಗಳನ್ನ ಸರಿಯಾದಂತ ರೀತಿಯಲ್ಲಿ ನಾವು ನಿಭಾಯಿಸಿದ್ದೇ ಆದರೆ ಅದರ ಪರಿಣಾಮ ಏನಾಗುತ್ತೆ? ಆನಂದ. ಇದರ ಪರಿಣಾಮವೇ ಆನಂದ. ಈಗ ಆತನು ಆನಂದದ ವಲಯದಲ್ಲಿ ನೆಲೆಸತೊಡಗಿವನು. ಸಾಕಷ್ಟು ಅಭ್ಯಾಸವಾದ ನಂತರ ಇದು ಆತನ ಪ್ರಕೃತಿಯಾಗಿ ಪರಿಣಮಿಸುವುದು. ಇದರ ಅರಿವು ಸಹ ಮಾಯವಾಗುವುದು. ಮುಂದುವರೆದಂತೆಲ್ಲ ಈ ವಲಯದಲ್ಲಿ ಯಾವ ಆಕರ್ಷಣೆಯೂ ಉಂಟಾಗುವುದಿಲ್ಲ. ಈ ಅವಸ್ಥೆ ಬಂದ ಮೇಲೆ ಕೇಳುವುದೇನು? ಸತ್ಯದ ವಲಯದಲ್ಲಿ ಈಜುವುದೊಂದೇ ಉಳಿಯುವುದು. ಅಂದ್ರೆ ನೋಡ್ರಿ, ಅದಕ್ಕೆ ಜ್ಞಾಪಕ ಇದೆಯಾ? 10ನೇ ಬಿಂದು ಮತ್ತೆ 11ನೇ ಬಿಂದು ಮಧ್ಯದಲ್ಲಿ ಏನ್ ಬರುತ್ತೆ? ಸಹಸ್ರದಳ ಕಮಲ. ಸಹಸ್ರದಳ ಕಮಲ ಬರುತ್ತೆ. ಸಹಸ್ರದಳ ಕಮಲದಲ್ಲಿ ಯಾವ ಸ್ಥಿತಿ ಇದೆ? ಸತ್ಯದ ಸ್ಥಿತಿ. ಸಚ್ಚಿದಾನಂದ ಸ್ಥಿತಿ. ಅದೆಲ್ಲ ಸರಿ, ಬಟ್ ಸಹಸ್ರದಳ ಕಮಲದಲ್ಲಿ ಏನ್ ಸ್ಥಿತಿ ಇದೆ? ಭೂಮದ ಸ್ಥಿತಿನ. ಭೂಮದ ರಾಜ್ಯ ಇನ್ನು ಪ್ರವೇಶ ಮಾಡ್ತಾ ಇದ್ದೀರ ಅಷ್ಟೇ. ಶೂನ್ಯದ ಆರಂಭದ ಸ್ಥಿತಿ. ಶಾಂತಿ ಇದೆ ಗುರು. ಯಾವ ಸ್ಥಿತಿ ಉತ್ಕೃಷ್ಟದಲ್ಲಿ ಇರುತ್ತೆ, ಉನ್ನತ ಮಟ್ಟದಲ್ಲಿ? ಅದೇ ಹೇಳಿ ಅಂತಂದ್ರೆ ಬರೀ ಪ್ರವೇಶ ಮಾಡೋ ಸ್ಥಿತಿ ಹೇಳ್ತಾ ಇದ್ದಾರೆ. ಆನಂದ ಇರುತ್ತೆ brother. ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಇರುತ್ತೆ. ಅಲ್ಲ, ಆನಂದ ಸ್ಥಿತಿ. ನೋಡ್ತಾ ಇದ್ದೇನೆ ಒಂದೇ ಒಂದು ಪದ. ಸಹಸ್ರದಲ್ಲಿ ಬ್ರಹ್ಮಾನಂದ ಇರುತ್ತೆ. ಅದನ್ನೇ ಜನ ಎಲ್ಲ ಉತ್ಕೃಷ್ಟ ಸ್ಥಿತಿ ಅಂತ ಅನ್ಕೊಂಡು ಅದಕ್ಕೆ ಮುಂದೆ ಹೋಗ್ತಾನೆ ಇರಲಿಲ್ಲ. ಯಾವ ಸ್ಥಿತಿ ಅದು? ಸತ್ಯಪದ. ನಾನೇ ಒಡೆಯ. ಬರೀ ಬ್ಲಿಸ್ ಅಲ್ಲ, ಅದಕ್ಕೆ ಏನಂತ ಕರೀತಾರೆ? ಕಂಪ್ಲೀಟ್ ಬಿಸ್ನೆಸ್. ಬ್ರಹ್ಮಾನಂದ ಸ್ಥಿತಿ. ಆನಂದ ಸ್ಥಿತಿ. ಬ್ಲೆಸ್ ಅಂದ್ರೆ ಆನಂದ, ಬಟ್ ಬರೀ ಆನಂದ ಮಾತ್ರ ಇಲ್ಲ, ಬರೀ ಏನೋ ಬೇರೆ ಏನೋ ಇದೆ, ಅದನ್ನೇ ನಾವು ನೋಡ್ತಾ ಇದ್ದೀವಿ. ಪರಬ್ರಹ್ಮಾನಂದ. ತವಕ. ಸಚ್ಚಿತ್ತಾನಂದ. ಸತ್ ಚಿತ್ ಆನಂದ. ಬರೀ ಆನಂದ ಮಾತ್ರ ಅಲ್ಲ, ಸತ್ ಚಿತ್ ಆನಂದ. ಸೊ ಸಚ್ಚಿದಾನಂದ ಸ್ಥಿತಿ ಇದೆ ಆ ಸಹಸ್ರದಳ ಕಮಲದಲ್ಲಿ. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು, ಆಧ್ಯಾತ್ಮದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಸಚ್ಚಿದಾನಂದ ಸ್ಥಿತಿನೇ ಅತ್ಯಂತ ಉತ್ಕೃಷ್ಟವಾದಂಥ ಸ್ಥಿತಿ, ಇನ್ನು ಮುಂದಕ್ಕೆ ನಾವು ಸಾಧನೆ ಮಾಡಬೇಕಾಗಿರೋದು ಏನಿಲ್ಲ ಅಂತ ಹೇಳಿ ಅಲ್ಲೇ ನಿಂತು ಹೋಗೋರು. ಅವ್ರ ಸಾಧನೆನ ಅಲ್ಲೇ ನಿಲ್ಲಿಸ್ಬಿಡೋರು. ಅಂದ್ರೆ ಆ ಒಂದು ಸಹಸ್ರದಳ ಕಮಲದಲ್ಲಿ ಆನಂದ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ಅದರಲ್ಲಿ ನಾವು ಮುಳುಗೋಗಿ ಎಷ್ಟೋ ಸ್ಥಿತಿ ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ, ನಾವು ಮುಂದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಬಾಬೂಜಿಯವ್ರು ಏನ್ ಬರೀತಾ ಇದ್ದಾರೆ? ಈಗ ಇದರ ಪರಿಣಾಮವೇ ಆನಂದ.
ಅಲ್ಲಿಗೆ ದುಃಖಗಳನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬರ್ತಕ್ಕಂಥದ್ದು ಯಾರಿಗೆ 9-10ನೇ ಪಾಯಿಂಟ್ಗೆ ಬಂದಾಗ ನಿಮ್ಗೆ ಅದನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಅದರ ಪರಿಣಾಮ ಏನಾಗುತ್ತೆ? ಸಹಸ್ರದಳ ಕಮಲದಲ್ಲಿ ಆನಂದದ ಅನುಭವ ಆಗುತ್ತೆ. ಸರಿನಾ? ಈಗ ಆತನು ಆನಂದದ ವಲಯದಲ್ಲಿ ನೆಲೆಸತೊಡಗುವನು. ಈಗ ಆನಂದದ ವಲಯ ಯಾವುದು ಅಂತಂದ್ರೆ 10ನೇ ಪಾಯಿಂಟ್ ಇಂದ 13ನೇ ಪಾಯಿಂಟ್ ವರೆಗೂ ಆನಂದದ ವಲಯ. ಭಗವಂತನ ರಾಜ್ಯ ಪ್ರವೇಶ ಮಾಡಿದ್ರಲ್ಲ, ಅಲ್ಲಿ ಏನಿದೆ ಅಂತಂದ್ರೆ ಬರೀ ಆನಂದ ಇದೆ. ಸೊ ಸಾಕಷ್ಟು ಅಭ್ಯಾಸವಾದ ನಂತರ ಅದು ಆತನ ಪ್ರಕೃತಿಯಾಗಿ ಪರಿಣಮಿಸುವುದು. ಆನಂದ ಅವನ ನೇಚರ್ ಆಗುತ್ತೆ, ಆತನ ಪ್ರಕೃತಿ ಆಗುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ಇಟ್ಸ್ ನೇಚರ್. ಇದರ ಅರಿವು ಸಹ ಮಾಯವಾಗುವುದು. ಕಾಲಕ್ರಮೇಣದಲ್ಲಿ ನಾ ಆನಂದವಾಗಿದ್ದೀನಿ ಅನ್ನೋ ಭಾವನೆ ಕೂಡ ಹೊರಟೋಗುತ್ತೆ. ಆದ್ರೆ ಯಾವಾಗಲೂ ಖುಷಿಯಾಗಿರ್ತಾನೆ. ಮುಂದುವರಿತಂತಲ್ಲ ಈ ವಲಯದಲ್ಲಿ ಯಾವ ಆಕರ್ಷಣೆಯೂ ಉಂಟಾಗುವುದಿಲ್ಲ. ಆನಂದದಲ್ಲಿ ಎಷ್ಟು ಮುಳುಗೋಗಿರ್ತಾರೆ ಅಂತಂದ್ರೆ ಅದರ ಅರಿವು ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಆಕರ್ಷಣೆ ಉಳಿಯಲ್ಲ. ಸೊ ನಮಗೆ ಯಾವ್ದಾನು ಒಂದು ಆಕರ್ಷಣೆ ಆಗ್ಬೇಕಾದ್ರೆ ಆ ಒಂದು ವಸ್ತು ಅಥವಾ ಒಂದು ಸ್ಥಿತಿಯ ಅರಿವಿದ್ರೆ ಅದ್ರ ಕಡೆ ಆಕರ್ಷಣೆ ಆಗುತ್ತೆ. ನಮಗೆ ಆ ವಸ್ತು ಅಥವಾ ಸ್ಥಿತಿಯ ಅರಿವೇ ಇಲ್ಲದಿದ್ರೆ ಆಕರ್ಷಣೆ ಹೆಂಗೆ ಉಂಟಾಗುತ್ತೆ? ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ನಾವು ಯಾವಾಗ ಆ ಸ್ಥಿತಿನಲ್ಲಿ ನೆಲೆಸ್ಬಿಡ್ತೀವೋ ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ ಹೊರಟೋಗುತ್ತೆ. ಈ ಅವಸ್ಥೆ ಬಂದ ಮೇಲೆ ಕೇಳುವುದೇನಿದೆ? ಸತ್ಯದ ವಲಯದಲ್ಲಿ ಈಜುವುದೊಂದೇ ಉಳಿಯುವುದು. ಸೊ 12ನೇ ಬಿಂದು ಆದ್ಮೇಲೆ ಸತ್ಯ ಪದ ಬರುತ್ತೆ, ಅದಾದ್ಮೇಲೆ ಕೇಂದ್ರ ಮಂಡಲ ಬರುತ್ತೆ. ಅಲ್ಲಷ್ಟೇ ಈಜ್ತಾ ಹೋಗೋದು, ಮುಂದಕ್ಕೆ ಹೋಗ್ತಾ ಹೋಗ್ತದೆ. ಸರಿನಾ? ಬರುತ್ತಾ ಈಜುವ ಕಲ್ಪನೆಯೂ ಇಲ್ಲವಾಗುವುದು. ಸಹನಶೀಲತೆ ಉಂಟಾದ ಶಕ್ತಿಯು ಈ ಕಾರ್ಯದಲ್ಲಿ ಸಹಾಯ ಮಾಡುವುದು. ಆಗ ಸಾಧಕನು ಮೇಲೆ ಹೇಳಿದ ವಲಯವನ್ನು ಪ್ರವೇಶಿಸುವನು. ಅಲ್ಲಿಂದ ಮುಂದೆ ಏನಾಗಬಹುದು ಎಂಬುದರ ವಿವರಣೆ ಸಾಕಷ್ಟು ಮಾಡಲಾಗಿದೆ. ಪ್ರಿಯತಮನ ಬೈಗುಳ ಸಹ ಪ್ರೇಮಿಗೆ ಪ್ರಿಯವಾಗಿಯೇ ಕಂಡು ಅದರಿಂದ ಒಂದು ತರಹದ ಆನಂದವಾಗುವುದು. ಅದು ಆಲ್ರೆಡಿ ಆ ಸ್ಥಿತಿ ಬಂದಿರುತ್ತೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಾಗ ಪ್ರೇಮಿ ಏನ್ ಹೇಳಿದ್ರು ಕೂಡ, ಪ್ರಿಯತಮ ಏನ್ ಹೇಳಿದ್ರು ಕೂಡ ಪ್ರೇಮಿಗೆ ಎಲ್ಲವೂ ಆನಂದನೇ ಅಂತ ಅನ್ಸುತ್ತೆ. ಆದ್ರೆ ಈ ತರ ಆನಂದ ಹೆಂಗಿರುತ್ತೆ ಅಂತಂದ್ರೆ ಆನಂದ ಅರಿವೇ ಇರಲ್ಲ, ಆನಂದ ಸ್ಥಿತಿಲೇ ಇರ್ತೀಯ. ಆ ರೀತಿ ಆಗಿರ್ತಾರೆ. ಸರಿ, ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಲ್ರೂ ಭಿಕ್ಷೆ ಬೇಡ್ಲಿಕ್ಕೆ ಲೈಲಾ ಹತ್ರ ಹೋಗ್ತಾರಂತೆ. ಲೈಲಾ ಕುರೂಪಿ ಆಕ್ಚುಲಿ. ನಾವು ಲೈಲಾ ಮಜ್ನು ಅಂತ ಏನ್ ಕತೆ ಕೇಳ್ತೀವಲ್ಲ, ಲೈಲಾ ಏನ್ ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ಲ, ಕುರೂಪಿ, ತುಂಬಾ ಕಪ್ಪಗಿದ್ದರು. ಆದ್ರೆ ಮಜ್ನುಗೆ ಲೈಲಾನ್ ಕಂಡ್ರೆ ಮಾತ್ರ ಅಷ್ಟು ಪ್ರೇಮದ ಒಂದು ಇದು ಅವಸ್ಥೆ. ಎಲ್ರು ಭಿಕ್ಷೆ ಬಿಡ್ತಾ ಇರ್ತಾರೆ. ಮಜ್ನು ಲೈಲಾ ಏನೋ ಭಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಅವನು ನಿಂತ್ಕೊಳ್ತಾನೆ ಭಿಕ್ಷೆ ಲೈನಲ್ಲಿ. ಸರಿ, ಲೈಲಾ ಎಲ್ರಿಗೂ ಕೂಡ ಭಿಕ್ಷೆ ಕೊಡ್ತಾಳೆ. ಮಜ್ನು ಬರೋಷ್ಟೊತ್ತಿಗೆ ಅವಳ ಹತ್ರ ಇದ್ದಿದ್ದೆಲ್ಲ ಖಾಲಿ ಆಗೋಗುತ್ತೆ. ಇವನೇನ್ ಮಾಡ್ತಾನೆ, ಆ ಭಿಕ್ಷೆ ಪಾತ್ರೆನ ಮುಂದೆ ಇಡ್ತಾನೆ. ಎಲ್ರಿಗೂ ಏನೇನೋ ಕೊಟ್ಲು. ಲೈಲಾಗೆ ಇವನು ಅಲ್ಲಿ ಏನು ಇಲ್ಲ ಭಿಕ್ಷೆಗೆ ಕೊಡ್ಲಿಕ್ಕೆ ಅಂತ ಗೊತ್ತಿದ್ದು ಸಹ ಇವನು ಭಿಕ್ಷೆ ಪಾತ್ರೆ ಮುಂದೆ ಇಟ್ಟಾಗ ಲೈಲಾಗ್ ಸಿಟ್ಟು ಬಂದು ಅವಳೇನ್ ಮಾಡ್ತಾಳೆ, ಆ ಪಾತ್ರೆಗೆ ಜೋರ ಹೊಡಿತಾಳೆ. ಆ ಪಾತ್ರೆ ಈ ಲೈಲಾ ಕೈಯಿಂದ, ಇವನ್ ಮಜ್ನು ಕೈಯಿಂದ ಕಳಚಿ ಬಿದ್ದೋಗುತ್ತೆ. ಸರಿನಾ? ಅದು ಯಾವ ಕಳಚಿ ಬೀಳುತ್ತೋ ಇವನಿಗೆ ಪರಮಾನಂದ. ಸೊ ಎಲ್ರೂ ಅಲ್ಲಿದ್ದವರೆಲ್ಲ, ಹುಚ್ಚ ನೀನ್ ಏನೋ ಹಿಂಗ್ ಮಾಡ್ತಿದ್ಯಾ, ಅವ್ರು ಎಲ್ರಿಗೂ ಭಿಕ್ಷೆ ಕೊಟ್ರು, ಅವ್ರೇನೋ ಆನಂದವಾಗಿದೆ, ಸರಿ, ನಿನಗೆ ಅವಳು ಭಿಕ್ಷೆನೂ ಕೊಡ್ಲಿಲ್ಲ, ನಿನ್ ಭಿಕ್ಷೆ ಪಾತ್ರನೂ ಅದು ಹೊಡೆದಾಕಿದ್ಲು, ಕೆಳಗಡೆ ಬಿಸಾಕಿದ್ಲು, ನೀನು ಅದಕ್ಕೆ ಯಾಕೋ ಖುಷಿ ಪಡ್ತಿದ್ದ ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾರೆ ಅಂದ್ರೆ ಮಜ್ನು, ಎಲ್ರಿಗೂ ಅವಳು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಲು, ನನಗೆ ಮಾತ್ರ ಅವಳು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಲು, ಅದಕ್ಕೆ ನಾನು ಆನಂದ ಪರವಶವಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಖುಷಿಯಾಗಿದ್ದೀನಿ ಅಂತ. ಬೇರೆ ಎಲ್ರಿಗೂ ಭಿಕ್ಷೆ ಪಾತ್ರೆ ಕೊಟ್ರು, ಆದ್ರೆ ನನಗೆ ಕೊಟ್ಟಂತ ಟ್ರೀಟ್ಮೆಂಟ್ ಇದೆಯಲ್ಲ ಬೇರೆ ಯಾರಿಗೂ ಕೊಡ್ಲಿಲ್ಲ. ಹಾಗಾಗಿ ಅದೇನ್ ತೋರಿಸುತ್ತೆ ಅಂತಂದ್ರೆ ನನ್ನ ಮೇಲೆ ಅವಳಿಗೆ ಪ್ರೀತಿ ಜಾಸ್ತಿ. ನೋಡಿ, ಅಲ್ಲಿ ಅವಳು ಬೈಯೋದು ಮಾತ್ರ ಅಲ್ಲ, ಅವಳು ಭಿಕ್ಷೆ ಪಾತ್ರೆ ಕಿತ್ತು ಬಿಸಾಕ್ತಾಳೆ, ಆ ಕಡೆ ಹೊಡೆದಾಕ್ತಾಳೆ ಅದನ್ನು. ಆದ್ರೆ ಇವನು ಖುಷಿ. ಸರಿನಾ? ಇದು ಅದಕ್ಕೆ ಒಂದು ಸರಿಯಾದಂತ ನಿದರ್ಶನ ಆಗುತ್ತೆ, ಉದಾಹರಣೆ ಆಗುತ್ತೆ. ಇಲ್ಲಿ ಬರೀ ಬೈಗುಳ ಮಾತ್ರ ಅಲ್ಲ, ಏನಾದ್ರು ಮಾಡಿದ್ರು ಹೊಡೆದ್ರು ಕೂಡ ಪ್ರೀತಿಯಿಂದಲೇ ಸ್ವೀಕಾರ ಮಾಡ್ತಾರೆ. ಸರಿನಾ? ಆ ರೀತಿಯಾದಂಥ ಸ್ಥಿತಿ. ಆನಂದದ ಉನ್ಮಾದದಲ್ಲಿ ಯಾವ ಮಟ್ಟಿಗೆ ಆನಂದ ಅಂತಂದ್ರೆ ಅದು ಸೈಕ್ಯಾಟ್ರಿನಲ್ಲಿ ಮೇನಿಯಾ ಅಂತ ಬರುತ್ತೆ. ಆ ರೀತಿ ಆನಂದ ಅಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ, ಅದು ಬೇರೆ. ಇಲ್ಲಿ ಆನಂದದ ಉನ್ಮಾದ ಅಂತಂದ್ರೆ ನಿಮ್ಗೆ ಆ ಅರಿವೇ ಇರಲ್ಲ, ಆ ರೀತಿಯಾದಂಥ ಸ್ಥಿತಿ. ಅವನು ಆ ಭಿಕ್ಷಾ ಪಾತ್ರ ಕೆಳಗಡೆ ಬೀಳಿಸಿದಾಗ ಖುಷಿಯಾಗಿರ್ತಾನೆ ಅಂತ. ಅವನು ಖುಷಿಯಾಗಿದೆ ಅಂತ ಗೊತ್ತಿಲ್ಲ ಅವನಿಗೆ, ಬೇರೆ ಯಾರೋ ಜ್ಞಾಪಿಸ್ತಾರೆ ಯಾಕೋ ಅಷ್ಟೊಂದು ಖುಷಿಯಾಗಿದೆಯಾ ಅಂತ, ಅವಾಗ ಅವನು ಹೇಳ್ತಾನೆ. ಸೊ ಈ ರೀತಿಯಾದಂಥ ಸ್ಥಿತಿ ಉನ್ಮಾದದ ಸ್ಥಿತಿ.
ಉನ್ಮಾದ ಅಂತಂದ್ರೆ ನಾವೇನನ್ನು ಸಾಮಾನ್ಯವಾಗಿ ಅದನ್ನು ಯಾವ ಜೊತೆ ಹೋಲಿಸ್ತೀವಿ ಅಂತಂದ್ರೆ ಭಾವೋದ್ರೇಕದ ಜೊತೆಗೆ ಜೋಡಿಸ್ತೀವಿ ನಾವು ಅದನ್ನು ಉನ್ಮಾದ ಅಂತಂದ್ರೆ. ಆದ್ರೆ ಇಲ್ಲಿ ಭಾವೋದ್ರೇಕ ಏನಿರಲ್ಲ, ಅದು ಅತ್ಯಂತ ತಿಳಿಯಾದಂಥ ಸ್ಥಿತಿ. ಉನ್ಮಾದ ಸ್ಥಿತಿ ಬಟ್ ತಿಳಿಯಾದಂಥ ಸ್ಥಿತಿ, ಯಾವುದೇ ವಸ್ತುವಿನಿಂದ ಯಾವುದೇ ಭಾವನೆಯಿಂದ ಪ್ರೇರಿತವಾಗಿರಲ್ಲ, ತನಗೆ ತಾನಾಗಿ ಪ್ರಕಟ ಆಗ್ತಾ ಇರುತ್ತೆ. ನಮ್ಮ ಸಾಧನ ಪದ್ಧತಿಯಲ್ಲಿ ಅಭ್ಯಾಸಿಗೆ ಅನೇಕ ವೇಳೆ ಈ ಸ್ಥಿತಿ ಬರುವುದು. ಇದರಿಂದ ಆತನಿಗೆ ಆನಂದ ಉಂಟಾಗಿ ಅದು ರುಚಿಸತೊಡಗುವುದು. ಹೇಳಿದ ವಲಯದಲ್ಲಿ ಆತನು ಪ್ರವೇಶಿಸಲು ಇದರಿಂದ ಸಹಾಯವಾಗುವುದು. ಅಂದ್ರೆ ನೋಡ್ರಿ, 9ನೇ 10ನೇ ಬಿಂದುವಿನಲ್ಲಿ ಬಂದಂತ ಕಷ್ಟಗಳನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸೋದ್ ಕಲಿತಷ್ಟೇನೆ ಮುಂದಿನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಕಷ್ಟ ಬಂತು ಅಂತ ಎಲ್ಲರನ್ನು ಬೈಕೊಳ್ತಾ ಕೂತಿತ್ತು ಅಂತಂದ್ರೆ ಮುಂದಿನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಆತನಿಗೆ ಒಂದು ತರಹದ ಮನಃಶಾಂತಿ ಲಭಿಸುವುದು. ಆಗ ತನ್ನ ಹಿತವೇ ಬೈಗುಳ ಮತ್ತು ದುಃಖಗಳ ರೂಪ ತಾಳಿ ಬಂದಿತೆಂದು ಆತನಿಗೆ ಅನುಭವವಾಗುವುದು. ವರಗಳೆಂದು ಕರೆಯಬಹುದಾದ ಈ ಕಷ್ಟಗಳು ಅದೆಷ್ಟು ಅಮೂಲ್ಯವಾಗಿದೆ ಎಂಬುದನ್ನು ಗಮನಿಸಿ ಇದರಿಂದ ಸಂತುಷ್ಟನಾಗುವವನು ಧನ್ಯತೆಯ ಭಾವನೆಯನ್ನಲ್ಲದೆ ಏನು ತಾನೇ ವ್ಯಕ್ತ ಮಾಡಬಲ್ಲನು. ಸೊ ಅಲ್ಲಿ ಬಂದಾಗ ಅವನಿಗೆ ಒಂದು ರೀತಿಯಾದಂಥ ಮನಃಶಾಂತಿ ಬರುತ್ತೆ. ಮನಃಶಾಂತಿ ಜೊತೆಗೆ ಅವನಿಗೆ ಕಷ್ಟಗಳು ಈ ರೀತಿ ವರಗಳೆಂದು ಬಂದಾಗ ನಾವು ಅದನ್ನ ಸಂತುಷ್ಟನಾಗಿ ಧನ್ಯತೆ ಭಾವನೆ ಮಾತ್ರ ಅವನ ಹೃದಯದಲ್ಲಿ ಉಳಿದಿರುತ್ತೆ. ಅಂದ್ರೆ ಈ 5ನೇ ಬಿಂದು ಸತ್ಯವಂತರಾಗಿದ್ರೆ ಜೀವನದಲ್ಲಿ ಕಷ್ಟ ಬಂತು ಅಂತಂದ್ರೆ ನಮ್ಮ ಹಿತಕ್ಕಾಗಿ ಬಂದಿದೆ, ದೈವಿ ಕೃಪೆ ಎಂದು ಭಾವಿಸಿರಿ, ಕೃತಜ್ಞರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ 9, 10ನೇ ಬಿಂದು ಬಂದಾಗ ನಮಗೆ ಇದರ ಒಂದು ಅರಿವು ಚೆನ್ನಾಗಿ ಆಗತ್ತೆ. ಸರಿನಾ? ಅಂದ್ರೆ ನೋಡ್ರಿ, ಹಾಗಾದ್ರೆ 1ನೇ ಬಿಂದುವಿನಲ್ಲಿ ಇದ್ರ ಕಡೆ ಹೋಗ್ಲಿಕ್ಕೆ ಆಗಲ್ವಾ? ಆಗತ್ತೆ. ಯಾವಾಗ ಸರಿಯಾದಂತ ದೃಷ್ಟಿಕೋನದಲ್ಲಿ ನಮ್ಮ ಕಷ್ಟ ನಷ್ಟಗಳನ್ನು ನಾವು ನಿಭಾಯಿಸ್ಲಿಕ್ಕೆ ಸರಿಯಾದಂಥ ಮನೋಭಾವದಲ್ಲಿ ನಾವು ತಯಾರಾದ್ರೆ ನಾವು ವೇಗವಾಗಿ ಈ ಸ್ಥಿತಿ ಕಡೆ ಹೋಗ್ಬೋದು. ಈ ಸ್ಥಿತಿ ದಾಟಿದ ಮೇಲೆ ಏನಿದೆ? ಆನಂದದ ಸ್ಥಿತಿ ಬಂತು, ಕೃತಜ್ಞತೆಯ ಸ್ಥಿತಿ ಬಂತು, ಶಾಂತತೆಯ ಸ್ಥಿತಿ ಬಂತು. ಇದೆಲ್ಲವನ್ನು ದಾಟಿದ ಮೇಲೆ ಏನಿದೆ? ಕೇಂದ್ರ ವಲಯ ಇದೆ. ಸರಿನಾ? ಮೂಲದ ಕಡೆ ಹೋಗ್ಲಿಕ್ಕೆ ಇವೆಲ್ಲ ಕೂಡ ನಮಗೆ ಸಹಾಯ ಮಾಡುತ್ತೆ. ಏನಾರ ಪ್ರಶ್ನೆ ಇದೆಯಾ? ಸೊ ಆನಂದದ ವಲಯ ದಾಟಿದ ಮೇಲೆ ಸತ್ಯದ ವಲಯದಲ್ಲಿ ಈಜಾಡ್ಲಿಕ್ಕೆ ಶುರು ಮಾಡ್ತೀರಾ. ಸತ್ಯದ ವಲಯ ಅಂತಂದ್ರೆ ಅದು ನಿಮ್ಮ ಸತ್ಯ ಪದ ಅಂತ ಏನ್ ಕರಿತೀವಲ್ಲ, ಸತ್ಯ ಪದ ದಾಟಿದ ಮೇಲೆ ಬರ್ತಕ್ಕಂಥ ವಲಯನ ನಾವು ಸತ್ಯದ ವಲಯ ಅಂತ ಕರಿತೀವಿ. ಅದು ಕೇಂದ್ರ ಮಂಡಲ. ಕೇಂದ್ರ ಮಂಡಲದಲ್ಲಿ ಈಜಾಡ್ಲಿಕ್ಕೆ ಶುರು ಮಾಡ್ತೀರಾ. ಆನಂದದ ವಲಯ ಅಂತಂದ್ರೆ 10ನೇ ಪಾಯಿಂಟ್ ಇಂದ ನಿಮಗೆ 13ನೇ ಪಾಯಿಂಟ್ ವರೆಗೂ. 13ನೇ ಪಾಯಿಂಟ್ ಎಂಟರ್ ಆದ್ಮೇಲೆ ನೀವು ಸತ್ಯದ ವಲಯದಲ್ಲಿ ಇದ್ದೀರಾ. ಇದೇನಾಗುತ್ತೆ, ಎಷ್ಟೊಂದು ಪದಗಳು ಬರೀತಾರೆ, ಆದ್ರೆ ಯಾವ ಪದ ಯಾವ್ದನ್ನು ಉಲ್ಲೇಖ ಮಾಡುತ್ತೆ ಅಂತ ಕೆಲವು ಸತಿ ಗೊತ್ತಾಗಲ್ಲ. ಸೊ ಆನಂದದ ವಲಯ ಅಂತಂದ್ರೆ ನಾವು 9ನೇ ಬಿಂದುವಿನಲ್ಲಿ ದಾಟಿದ ಮೇಲೆ ಭಗವಂತನ ರಾಜ್ಯನ ಪ್ರವೇಶ ಮಾಡ್ತೀವಿ, ಅದು ಆನಂದದ ವಲಯ. 10ನೇ ಬಿಂದುವಿಂದ ಪ್ರಾರಂಭವಾಗಿ 13ನೇ ಬಿಂದು ಎಂಟರ್ ಆಗೋವರೆಗೂ, ಪ್ರವೇಶ ಪಡೆಯೋವರೆಗೂ ಅದು ಆನಂದದ ವಲಯ. ಆದ್ರೆ ಆನಂದದ ವಲಯ ಅಂತ ಹೇಳಿದ್ರು ಕೂಡ 10, 11 ನಡುವೆ ಆನಂದ ಉತ್ಕೃಷ್ಟವಾಗಿರುತ್ತೆ. 11 ಆದ್ಮೇಲೆ ಆನಂದ ಕಡಿಮೆ ಆಗ್ತಾ ಹೋಗುತ್ತೆ. ಆನಂದ ಜಾಸ್ತಿ ಆಗ್ತಾ ಹೋಗಲ್ಲ, ಆನಂದ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬರೆದಿರಲ್ಲ, ಆನಂದದ ನಮ್ಮ ಪ್ರಕೃತಿ ಆಗ್ಬಿಡುತ್ತೆ. ಕಾಲಕ್ರಮೇಣದಲ್ಲಿ ನಮ್ಗೆ ಅದರ ಅರಿವು ಹೊರಟೋಗುತ್ತೆ. ಈಗ ಆನಂದ ಜಾಸ್ತಿ ಆಗ್ತಾ ಇಲ್ಲ, ಅದರ ಒಂದು ಪ್ರಭಾವ ಕಡಿಮೆ ಆಗ್ತಾ ಇದೆ, ಹಿನ್ನೆಲೆ ಸರಿದು ಬಿಡುತ್ತೆ. ಅದು ಆ ಸ್ಥಿತಿ ಹಿನ್ನೆಲೆಗೆ ಹೊರಟೋಗುತ್ತೆ. ಸೊ 12ನೇ ಬಿಂದು ಬಂದಾಗ ಸತ್ಯದ ಪದ ಬರುತ್ತೆ. ಸತ್ಯದ ಪದ ದಾಟಿದ ಮೇಲೆ, ಸತ್ಯ ಪದ ಅಂತ ಸ್ತರ ದಾಟಿದ ಮೇಲೆ ನಾವು ಸತ್ಯ ವಲಯವನ್ನು ಪ್ರವೇಶ ಮಾಡಿದೀವಿ. ಇಲ್ಲಿ ಸತ್ಯ ವಲಯ ಅಂತಂದ್ರೆ ಕೇಂದ್ರ ಮಂಡಲ, ಅಲ್ಲಿ ಈಜಾಡ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಹಾಗಾದ್ರೆ ನೋಡ್ರಿ, 8ನೇ ಬಿಂದುವಿನಲ್ಲಿ ಗುರುಗಳಿಗೆ ಶರಣಾಗತಿ ಆದ್ಮೇಲೆ ನಮ್ಮ ಹೃದಯವನ್ನು ಯಾವ ಭಾವ ಹಿಡ್ಕೊಳ್ತಾ ಹೋಗ್ಬೇಕು ಅಂತಂದ್ರೆ ಕೃತಜ್ಞತೆಯ ಭಾವ. ಏನೇ ಆದ್ರೂ ಕೂಡ ಕೃತಜ್ಞತೆಯ ಭಾವ ಹಿಡ್ಕೊಂಡಿರ್ಬೇಕು. ಯಾವಾಗ ಆ ಭಾವ ಇಟ್ಕೊಂಡಿರ್ತೀವೋ ಆಗ ನಮಗೆ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನ ಸರಿಯಾದಂತ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಅಂದ್ರೆ ಆವಾಗ ಬರ್ತಕ್ಕಂಥ ಕಷ್ಟ ನಷ್ಟನೇ ನಮ್ಮನ್ನ ಜೀವನದಲ್ಲಿ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಬರುವಂತ ಎಲ್ಲ ಕಷ್ಟ ಕೂಡ ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವಾಗ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿದಾಗ. ಯಾವಾಗ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸ್ತೀವಿ? ಗುರುಗಳಿಗೆ ಶರಣಾರ್ಥರಾದಾಗ ನಾವು ಆನಂದ ವಲಯದಲ್ಲಿ ಸಿಕ್ಕಾಕೊಳ್ಳಲ್ಲ. ಇಲ್ಲದೆ ಹಿಂದಿನ ಋಷಿಮುನಿಗಳು ಸಿಕ್ಕಾಕೊಂಡಿದ್ರಲ್ಲ ಆನಂದ ವಲಯದಲ್ಲಿ, ಸಚ್ಚಿದಾನಂದದಲ್ಲಿ ಸಿಕ್ಕಾಕೊಂಡು ನಾವು ಮುಂದಕ್ಕೆ ಹೋಗಲ್ಲ ಅಂತ ಗಲಾಟೆ ಮಾಡೋರು. ಅಲ್ಲೇ ಅವಧೂತರ ಆಗೋಗೋರು.
ಆ ರೀತಿ ನಮ್ಗೆ ಬೇಡ, ಯಾಕಂದ್ರೆ ನಾವು ಇನ್ನೂ ಮುಂದಕ್ಕೆ ಹೋಗ್ಬೇಕಾಗೋದು ಬೇಕಾದಷ್ಟಿದೆ. ಹಾಗಾಗಿ ಆನಂದನ ಕರಗತ ಮಾಡ್ಕೊಳ್ತೀವಿ, ಅದು ಹಿನ್ನೆಲೆಗೆ ಸರಿಸ್ತೀವಿ, ಮುಂದಕ್ಕೆ ಸತ್ಯದ ವಲಯವನ್ನು ಪ್ರವೇಶ ಮಾಡಿ ಅಲ್ಲಿ ಈಜಾಡ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಇಲ್ಲಿ ನಿಲ್ಸೋಣ. ಏನ ಪ್ರಶ್ನೆಗಳಿದ್ರೆ ಕೇಳ್ರಿ. ಸೊ ಬಂದಂತ ಕಷ್ಟಗಳನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಬೇಕಾಗಿರೋದು, ಕಲ್ತ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನೋಡ್ರಿ. ಬಂದಂತ ಕಷ್ಟಗಳನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿದ್ರೆ ನಾವು ಆನಂದ ವಲಯವನ್ನ ದಾಟಿ ಸತ್ಯ ವಲಯಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಸರಿನಾ? ಸೊ ಯಾರು ಬಂದ್ರು ಕೂಡ ಕಷ್ಟ ಬಂದಿದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಕಷ್ಟ ಭಗವಂತನಿಂದ ಬಂದಿದೆ ಅಂತ ಹೇಳಿ ಕೃತಜ್ಞರಾಗಿರ್ಬೇಕು. ಕೃತಜ್ಞರಾಗಿದ್ದು ಅದನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಮನಸ್ಸನ್ನ ವಿಚಲಿತ ಮಾಡ್ಕೊಳ್ದಿರ ಅದನ್ನ ವಿವೇಚನೆಯಿಂದ ಹ್ಯಾಂಡಲ್ ಮಾಡಬೇಕು. ನೋಡಿ, ವಿಚಲಿತ, ವಿವೇಚನೆ. ವಿವೇಚನೆಯಿಂದ ನೀವು ಹ್ಯಾಂಡಲ್ ಮಾಡ್ತು ಅಂತಂದ್ರೆ ನಿಮಗೆ ಮುಂದಿನ ದಾರಿ ತೆರೆದುಕೊಳ್ಳುತ್ತೆ. ವಿಚಲಿತರಾಗಿ ಹ್ಯಾಂಡಲ್ ಮಾಡ್ತು ಅಂತಂದ್ರೆ ಮುಂದಿನ ದಾರಿ ಕದ ಮುಚ್ಕೊಳುತ್ತೆ. ಸರಿನಾ? ಸೊ ಏನು ಪ್ರಶ್ನೆ ಇಲ್ಲ ಅಂದ್ರೆ 6ನೇ ನಿಯಮ ಶುರು ಮಾಡೋಣ, 1-2 ಪ್ಯಾರಾಗ್ರಾಫ್ ಓದೋಣ, ಆಮೇಲೆ ಬೇಕಾದ್ರೆ ನಿಲ್ಲಿಸೋಣ ಅಂತ. ಇನ್ನೇನೋ ಪ್ರಶ್ನೆಗಳು ಬಂತು ನಿಮ್ದು 2 ಪ್ಯಾರಾಗ್ರಾಫ್ ಓದೋದ್ರಲ್ಲಿ ಅಂತಂದ್ರೆ ಆವಾಗ ನೀವು ನಂಗೆ ಹೇಳಿ. ಸರಿನಾ? ನಿಯಮ 6, ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. ಭಕ್ತನು ಯಾವಾಗಲೂ ಭಕ್ತಿಯ ವಲಯದಲ್ಲಿರುವುದೇ ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ. ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ ಯಾವುದು ಅಂತಂದ್ರೆ ಭಕ್ತ ಯಾವಾಗಲೂ ಭಕ್ತಿ ವಲಯದಲ್ಲಿ ಇರತಕ್ಕಂಥದ್ದು. ಮೂಲದಿಂದ ಬಂದ ಎಲ್ಲ ವಸ್ತುಗಳು ಒಂದೇ ಉಗಮದಿಂದ ಬಂದುವೆಂದು ತಿಳಿಯಬೇಕು. ಒಂದೇ ತಾಯಿಯಿಂದ ಜನಿಸಿದ ಮಕ್ಕಳೆಲ್ಲರೂ ಹೇಗೆ ಒಂದೇ ರೀತಿಯಿಂದ ಸಂಬಂಧಪಟ್ಟಿರುವರೋ ಹಾಗೆಯೇ ಪ್ರಪಂಚದ ಸಮಸ್ತ ಜನರೂ ಸಹ ಒಂದೇ ರೀತಿಯಲ್ಲಿ ಬಾಂಧವ್ಯದಲ್ಲಿ ಬದ್ಧರಾಗಿದ್ದಾರೆ. ಇದರ ಅಡಿಯಲ್ಲಿರುವ ಅರ್ಥ ಯಾರಿಗೂ ಹೊಳೆಯುವುದಿಲ್ಲ. ಪ್ರತಿಯೊಂದಕ್ಕೂ ಕ್ರಿಯಾಶೀಲತೆಯನ್ನು ಒದಗಿಸಿದ ಕೇಂದ್ರ ಬಿಂದುವಾದ ಅದೇ ಸತ್ಯದೊಂದಿಗೆ ಎಲ್ಲರ ಸಂಬಂಧವಿದೆ. ನಿಜವಾಗಿ ಪರಕೀಯತೆ ಎಂಬುದಿಲ್ಲ. ನಮ್ಮ ಕಲ್ಪನೆಯಿಂದಲೇ ಎಲ್ಲ ಬಂಧು ಭಗಿನಿಯರೆಲ್ಲ ಪರೇಕೀಯರಾಗಿ ಕಾಣುತ್ತಿರುವರು. ನಮ್ಮ ಸ್ವಾರ್ಥ ಭಾವನೆಯಿಂದಾಗಿ ಅವರೆಲ್ಲರೂ ಬೇರೆ ಎಂಬಾದರು. ಈ ಪರಕೀಯತೆಯನ್ನು ತೊಡೆಗೆ ಹಾಕಿ ಮೊದಲನೇ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ಇದು ಕೂಡ ಭಕ್ತನನ್ನು ಆವರಿಸಿರುವ ಒಂದು ತೆರೆಯಾಗಿದೆ. ನಾವು ಪರಕೀಯತೆ ಬೆಳೆಸ್ಕೊಳ್ತಾ ಹೋಯ್ತು ಅಂತಂದ್ರೆ ಒಂದು ತೆರೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಸೊ ಆ ತೆರೆನ ನಾವು ತೆರೆದುಕೋಬೇಕು. ಒಂದು ಕುಟುಂಬವು ವಿಸ್ತಾರವಾದಂತೆ ಅದರ ವ್ಯಕ್ತಿಗಳ ನಡುವೆ ದೂರತೆಯ ಭಾವನೆ ಹೇಗೆ ತಾನಾಗಿಯೇ ಬರತೊಡಗುವುದು, ಹಾಗೆಯೇ ಕಾಲ ಕಳೆದಂತೆಲ್ಲ ನಮ್ಮ ಬಂಧುಗಳು ನಮ್ಮಿಂದ ದೂರವಾದಂತೆ ಭಾಸವಾಗತೊಡಗಿತು. ಎಲ್ಲರೂ ಒಂದೆಂಬ ಭಾವನೆ ಕಲ್ಪನಾ ವಲಯದಿಂದ ಕಣ್ಮರೆಯಾಯಿತು. ಕೇವಲ ಅದರ ಸ್ಥೂಲ ಸ್ವರೂಪವೇ ನಮಗೆ ಕಾಣಿಸಹತ್ತೆ, ಅದನ್ನೇ ನಾವು ಪ್ರೀತಿಸತೊಡಗಿದೆವು. ಮೂಲ ಸತ್ಯತೆಯ ಕಡೆಗೆ ನಮ್ಮ ದೃಷ್ಟಿ ಹರಿಯಲೇ ಇಲ್ಲ. ಆದರೆ ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯು ಪ್ರಚ್ಛನ್ನವಾಗಿರುವುದು. ಈಗ ವಿಚಾರದ ಧಾರೆಗಳು ವಿರುದ್ಧವಾಗಿ ಹರಿದು ದುಷ್ಟ ಪರಿಣಾಮವನ್ನು ಉಂಟು ಮಾಡತೊಡಗಿತು. ಪ್ರತಿಯೊಂದು ವಸ್ತುವು ಬೇರೆ ಎಂಬಂತೆ ಕಾಣಿಸಿ ಒಬ್ಬರಿಂದ ಮತ್ತೊಬ್ಬರನ್ನು ಅಗಲಿಸಿತು. ಇವೆಲ್ಲ ನಮ್ಮ ವೈಯಕ್ತಿಕ ಜಾಲಕ್ಕೆ ಕಾರಣವಾದವು. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಹರಿದು ಬಂದು ಮನುಷ್ಯರಲ್ಲಿ ಸಂವೇದನೆಗಳ ರೂಪ ತಾಳುವ ಈ ಧಾರೆಗಳ ಅರಿವು ನಮಗಿಲ್ಲವಾಯಿತು. ಈಗ ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲೂ ಕೊಡ್ತಾ ಇದ್ದಾರೆ. ಏನ್ ಬರೀತಾ ಇದ್ದಾರೆ? ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಹರಿದು ಬಂದು ಮನುಷ್ಯನಲ್ಲಿ ಸಂವೇದನೆಗಳ ರೂಪ ತಾಳುವ. ಹಾಗೆ ನಾವು ಸಂವೇದನೆ ಅಂತ ಏನ್ ಮಾತಾಡ್ತೀವಲ್ಲ, ಅದು ಯಾವುದರ ರೂಪ? ಅದು ದೈವಿ ಧಾರೆಗಳ ರೂಪ. ಅಲ್ಲಿಗೆ ಸಂವೇದನಾಶೀಲತೆ ಬೆಳೀತಾ ಇದೆ ಅಂತಂದ್ರೆ ದೈವಿ ಧಾರೆಗಳಿಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ತಾ ಇದ್ದೀವಿ ಅಂತ ಆಯ್ತು. ಹಾಗಾದ್ರೆ ಸೆನ್ಸಿಟಿವಿಟಿ ಬೆಳಿಬೇಕು ಅಥವಾ ಸಂವೇದನಾಶೀಲತೆ ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದೈವಿ ಧಾರೆಗಳಿಗೆ ನಮ್ಮನ್ನು ನಾವು ಜೋಡಿಸ್ಕೋಬೇಕು, ಜೊತೆಗೆ ಅದರಲ್ಲಿ ಅರಿವನ್ನ ಬೆಳೆಸ್ಕೋಬೇಕು. ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ದೈವಿ ಧಾರೆಗಳು ನಿರಂತರವಾಗಿ ಮೂಲದಿಂದ ಕೇಂದ್ರದಿಂದ ಹರಿತಾ ಇದೆ. ಎಲ್ಲಿಂದ? ಕ್ಷೋಭದಿಂದ. ಆದ್ರೆ ಆ ದೈವಿ ಧಾರೆಗಳು ಏನಿದೆಯಲ್ಲ, ಹರಿತಾ ಹರಿತಾ ಕೆಳಗಡೆ ಬರ್ತಾ ಇದೆ. ನಾವು ಅದರಿಂದ ಬೇರ್ಪಟ್ಟಾಗ ನಾವು ನಮ್ಮದೇ ಆದಂತ ಪ್ರಪಂಚದಲ್ಲಿ ಇರ್ತೀವಿ. ಆ ದೈವಿ ಧಾರೆಗಳ ಜೊತೆಗೆ ನಾವು ಜೋಡಿಸ್ಕೊಂಡಾಗ ನಮಗೆ ಸಂವೇದನಾಶೀಲತೆ ಜಾಸ್ತಿ ಆಗುತ್ತೆ, ಜೊತೆಗೆ ಅರಿವಿದ್ದಾಗ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಸರಿನಾ? ಹಾಗಾದ್ರೆ ಇಲ್ಲಿ
ಸಂವೇದನಾಶೀಲತೆಗೂ ದೈವಿಧಾರೆಗೂ ಗಂಟನ್ನು ಹಾಕಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಸರಿಯಾಗಿ ಬೆಳೀತಾ ಇದ್ದೀವಿ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಸಂವೇದನಾಶೀಲತೆ ಜಾಸ್ತಿ ಆಗಬೇಕು. ಸಂವೇದನಾಶೀಲತೆ ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ? ದೈವಿಧಾರಿಯ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ತಾ ಇದ್ದೀವಿ. ಅರ್ಥ ಆಯ್ತಾ? ನೋಡಿ, ಮತ್ತೆ ಅರಿವು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಅರಿವಿದ್ರೆ ಗೊತ್ತಾಗುತ್ತೆ, ಅರಿವು ಇಲ್ಲದೆ ಇದ್ರೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಸರಿ, ಇನ್ನು 8-15 ಇನ್ನು ಒಂದೇ ಪ್ಯಾರಾಗ್ರಾಫ್ ಇದೆ, ಮುಗಿಸೋಣ. ಅಂದರೆ ವಿಶ್ವ ಬಾಂಧವ್ಯದ ಭಾವನೆಯನ್ನು ಬೆಳೆಸುವುದೆಂದರೆ ಆ ವೈಯಕ್ತಿಕ ಚಾಲವನ್ನು ಛೇದಿಸಿದಂತೆಯೇ. ಈ ಅಭ್ಯಾಸದಿಂದಲೇ ಭ್ರಾತೃಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಸೊ ಈ ವಿಶ್ವ ಬಾಂಧವ್ಯದ ಭಾವನೆಯನ್ನು ಬೆಳೆಸ್ತಕ್ಕಂಥ ಅಭ್ಯಾಸಗಳನ್ನು ನಾವು ಮಾಡಬೇಕು. ಅದಕ್ಕೆ ವಿಶ್ವ ಪ್ರಾರ್ಥನೆ ಇರೋದು, ಅದಕ್ಕೆ ಪಾಯಿಂಟ್ ಎ ಧ್ಯಾನ ಇರೋದು, ಇವೆಲ್ಲ ವಿಶ್ವ ಭ್ರಾತೃತ್ವವನ್ನು ಬೆಳೆಸುತ್ತೆ. ಈ ಅಭ್ಯಾಸದಿಂದಲೇ ಭ್ರಾತೃಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಇದು ವಿಶ್ವ ಭ್ರಾತೃತ್ವ ಅಂತ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಎದುರುಗಡೆ ಬಂದಾಗ ಒಂದು ನಗುವನ್ನು ಕೊಟ್ಟು, ಮಂದಹಾಸವನ್ನು ಕೊಟ್ಟು ಅವ್ರನ್ನ ಮಾತಾಡ್ಸಲಿಲ್ಲ ಅಂತಂದ್ರೆ ಯಾವ ವಿಶ್ವ ಭ್ರಾತೃತ್ವನು ಬೆಳೆಯಲ್ಲ. ಅರ್ಥ ಆಯ್ತಾ? ಈಗ ನಿಮ್ಮ ಎದುರುಗಡೆ ಭಗವಂತ ಬಂದ ಅಂತ ಇಟ್ಕೊಳ್ರಿ, ಹಂಗೆ ಇರ್ತೀರಾ? ನೀನ್ ಬೇರೆ ನಾನ್ ಬೇರೆ ಅಂತ ಏನಿಲ್ಲ ಅಲ್ವಾ? ಈಗ ಎದುರುಗಡೆ ಬರ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಅದೇ ಮೂಲದಿಂದಾನೇ ಬಂದಿರತಕ್ಕಂಥದ್ದಲ್ವಾ? ನಾವ್ ಯಾವ ಮೂಲದಿಂದ ಬಂದಿದ್ದೀವಿ, ಅವರು ಅದೇ ಮೂಲದಿಂದ ಬಂದಿರೋದಲ್ವಾ? ಹಾಗಿದ್ರೆ ಯಾಕೆ ಅವ್ರನ್ನ ನಗ್ನಗ್ತಾ ಮಾತಾಡಿಸ್ಬಾರ್ದು? ಒಂದು ಸ್ಮೈಲ್ ಕೊಟ್ರೆ ನೀವೇನ್ ಕಳ್ಕೊಳ್ತೀರಾ? ಒಂದು ಐ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇನ್ ಕಳ್ಕೊಳ್ತೀರಾ? ಇದು ಯಾವುದು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿಶ್ವ ಭ್ರಾತೃತ್ವ ಬೆಳೀತಾ ಇಲ್ಲ ಅಂತ. ನೀವು ಅಭ್ಯಾಸ ಎಷ್ಟಾದ್ರೂ ಮಾಡ್ಬೋದು, ಅಭ್ಯಾಸದ ಪರಿಣಾಮ ಜೀವನದಲ್ಲಿ ವ್ಯಕ್ತವಾಗಬೇಕು. ಆಗ ನಿಮಗೆ ವಿಶ್ವ ಭ್ರಾತೃತ್ವ ಬೆಳೀತಾ ಇದೆ ಅಂತ. ಸರಿನಾ? ಇದರಿಂದ ಪರಸ್ಪರದಲ್ಲಿ ಸರಿಯಾದ ತಿಳುವಳಿಕೆ ಉಂಟಾಗಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳುವುವು. ಈ ರೀತಿ ನಮ್ಮ ವ್ಯವಹಾರವೆಲ್ಲ ಸರಳವಾದರೆ ಅದೆಷ್ಟು ಚೆನ್ನಾಗಿರುವುದು. ಇದು ಸಾಧಿಸಿದ ನಂತರ ನಾವು ಮುಂದುವರೆದು ಇನ್ನೊಂದನ್ನು ಸಾಧಿಸಲು ಅನುಕೂಲವಾಗುವುದು. ಅಲ್ಲಿಗೆ ನೋಡ್ರಿ, ಇದೆಲ್ಲ ಆದಾಗ ಏನಾಗುತ್ತೆ? ನಮ್ಮ ವ್ಯವಹಾರ ತುಂಬಾ ಸರಳವಾಗ್ಬಿಡುತ್ತೆ. ಅಂದ್ರೆ ಸರಳತೆಯಲ್ಲಿ ನಾವು ನೆಲೆಗೊಳ್ಳಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಬೇರೆಯವ್ರ ಜೊತೆ ಸರಿಯಾಗಿ ಬೆರೀಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೋ ನಾವು ಸರಳತೆಯಲ್ಲಿ ನೆಲೆಗೊಳ್ತೀವಿ. ಈ ಮರ್ತಲೋಕವು ವಾಸ್ತವವಾಗಿ ಪರಲೋಕದ ಪ್ರತಿಬಿಂಬವಾಗಿದೆ ಮತ್ತು ನಾವು ಈ ಪ್ರತಿಬಿಂಬವನ್ನು ಸರಿಪಡಿಸಿಕೊಂಡರೆ ಪ್ರತಿಬಿಂಬದ ಮೂಲವಾದ ಪರಲೋಕವೂ ಕೂಡ ಪರಿಶುದ್ಧ, ಸರಿಪಟ್ಟು ಶುದ್ಧವಾಗುವುದು. ಆದ್ದರಿಂದ ನಮ್ಮ ಧ್ಯೇಯ ಸಾಧನೆಯು ಅತ್ಯಂತ ಸುಗಮವಾಗುವುದು. ಸೊ ಇಲ್ಲಿ ಸರಿಯಾಗಿ ನಾವು ವ್ಯವಹಾರ ಮಾಡಿದ್ರೆ ಬೇರೆಯವ್ರ ಜೊತೆಗೆ, ನಾವು ಪರಲೋಕಕ್ಕೆ ಹೋದಾಗಲೂ ಕೂಡ ನಮ್ಗೆ ಅದೇ ರೀತಿಯಾಗಿ ವ್ಯವಹಾರ ಮಾಡೋದು ಕಲ್ತ್ಕೊಂಡಿರ್ತೀವಿ, ಅಲ್ಲೂ ಸರಿ ಹೋಗಿರ್ತೀವಿ. ಇಲ್ಲಿಯ ನಮ್ಮ ಯಶಸ್ಸು ಅಲ್ಲಿಯೂ ಯಶಸ್ಸನ್ನು ತಂದುಕೊಡುವುದು. ಪ್ರತಿಬಿಂಬವನ್ನು ಎಸೆಯುವ ಜಗತ್ತೆಂದರೆ ಇಲ್ಲಿ ಬ್ರಹ್ಮಾಂಡವೆಂದು ನನ್ನ ಅಭಿಪ್ರಾಯ. ಸೊ ನಾವು ಈ ಮರ್ತ್ಯಲೋಕದಲ್ಲಿ ವ್ಯವಹಾರ ಸರಿ ಮಾಡಿಕೊಂಡ್ರೆ ಬ್ರಹ್ಮಲೋಕದಲ್ಲೂ ಕೂಡ ಜೊತೆಯಾಗಿ ಸರಿ ಮಾಡ್ಕೊಂಡಂತೇನೆ. ಈ ಜಗತ್ತಿನಲ್ಲಿ ಪ್ರಕಟವಾಗುವ ಪ್ರತಿಯೊಂದು ವಸ್ತುವು ಮೊದಲು ಬ್ರಹ್ಮಾಂಡ ಮಂಡಲದಲ್ಲಿ ಸೂಕ್ಷ್ಮ ರೂಪದಿಂದ ಕಾಣಿಸಿಕೊಳ್ಳುವುದು. ಬ್ರಹ್ಮಾಂಡದಲ್ಲಿಯೂ ಅವು ಅದಕ್ಕಿಂತ ಮೇಲಿನ ಲೋಕದಿಂದ ಬರುವುವು. ಹೀಗೆ ಮೇಲಕ್ಕೆ ಹೋದಂತೆಲ್ಲ ಸೂಕ್ಷ್ಮತ ರೂಪದಲ್ಲಿ ಇರುವವು. ಈ ಪ್ರಕಾರ ಅತ್ಯಂತ ಕೆಳಗಿನ ಸ್ತರದಲ್ಲಿ ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರಾ ಮೇಲಿನ ಸ್ತರವು ಸಹಜವಾಗಿಯೂ ಶುದ್ಧವಾಗುವುದು. ಅಂದ್ರೆ ಪಿಂಡ ಪ್ರದೇಶದಲ್ಲಿ ನಾವು ಇನ್ನೂ ಇರಬೇಕಾದ್ರೆ ನಾವು ಮಾಡ್ತಕ್ಕಂಥ ರೀತಿ ನೀತಿಗಳು, ಆಚಾರ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ನಮಗೆ ಮುಂದಿನ ಹಂತದ ಪ್ರಯಾಣಕ್ಕೆ ಸಹಾಯ ಮಾಡುತ್ತೆ ಅಂತ ವಿವರಣೆ ಕೊಡ್ತಿದೆ. ನಾವು ಅಲ್ಲಿ ಹೋದ್ಮೇಲೆ ಸರಿ ಮಾಡ್ಕೊಳ್ತೀವಿ ಅಂತ ಆಗಲ್ಲ. ಇಲ್ಲೇ ಸರಿ ಮಾಡ್ಕೊಂಡ್ರೆ ನೀವು ಅಲ್ಲಿ ಹೋದಾಗ ಸರಿಯಾಗೇ ಇರುತ್ತೆ, ನಿಮಗೆ ಚೆನ್ನಾಗಿರುತ್ತೆ, ವೇಗವಾಗಿ ಪ್ರಗತಿ ಆಗುತ್ತೆ. ಒಂದು ನಿಮಿಷ. ಇದಕ್ಕೊಂದು ಉದಾಹರಣೆ ಕೊಡ್ತೀರಾ? ಒಂದು ಸಿಂಪಲ್ ಉದಾಹರಣೆ ಅಂತಂದ್ರೆ, ಈಗ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಮೇಲೆ
ಸ್ಕೂಲ್ನಲ್ಲಿ ಏನು ಮಾಡ್ತಾರೆ, LKG UKG ಇರಬೇಕಾದ್ರೆ ಕರ್ಸರ್ ರೈಟಿಂಗು, ಆ ಟ್ರೇಸ್ ಮಾಡೋದು ಎಲ್ಲ ಕೊಟ್ಟಿರ್ತಾರೆ, ನೋಡಿದ್ದೀರಾ? ಅಕ್ಷರಗಳನ್ನ ಅಭ್ಯಾಸ ಮಾಡಲಿಕ್ಕೆ ಮಕ್ಕಳು ಆ ವಯಸ್ಸಿನಲ್ಲಿ ಅಕ್ಷರಗಳನ್ನ ಬರೆಯೋದನ್ನ, ಗುಂಡಾಗಿ ಬರೆಯೋದನ್ನ ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡ್ಕೊಳ್ತಾರೋ ಅದು ಜೀವನದುದ್ದಕ್ಕೂ ಅವ್ರಿಗೆ ಅದರಿಂದ ಲಾಭ ಆಗುತ್ತೆ. ಸರಿನಾ? ಅದೇ ರೀತಿಯಾಗಿ ನಾವು ಪಿಂಡ ಪ್ರದೇಶದಲ್ಲಿದ್ದಾಗ ನಾವು ಬೇರೆ ಜನಗಳ ಜೊತೆಗೆ ಸರಿಯಾದಂಥ ರೀತಿಯಲ್ಲಿ ವ್ಯವಹಾರ ಮಾಡೋದನ್ನ ಕಲಿತ್ಕೊಂಡ್ರೆ ನಮಗೆ ಸಾಕಷ್ಟು ಮಟ್ಟಿಗೆ ಅದರಿಂದ ಲಾಭವಾಗಿ ಮುಂದಿನ ಹಂತಕ್ಕೆ ನಾವು ಪ್ರಗತಿ ಆಗಲಿಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಅರೆ, ಪಿಂಡ ಪ್ರದೇಶದಲ್ಲಿ ಯಾಕೆ ಅಷ್ಟೊಂದೆಲ್ಲ ಒದ್ದಾಡದ ಮೇಲ್ಗಡೆ ಹೋದ್ಮೇಲೆ ಕಲ್ತ್ಕೊಂಡ್ರಾಯ್ತು ಅಂತ ಅನ್ಕೊಂಡ್ರೆ ನೀವು 5ನೇ ಕ್ಲಾಸಿಗೆ ಬಂದು 10ನೇ ಕ್ಲಾಸಿಗೆ ಬಂದ್ಮೇಲೆ ಹ್ಯಾಂಡ್ ರೈಟಿಂಗ್ ಕಲ್ತ್ಕೊಳ್ಲಿಕ್ಕೆ ಆಗಲ್ಲ. ನೀವು ಹ್ಯಾಂಡ್ ರೈಟಿಂಗ್ ಏನಿದ್ರು ಮುಂಚೆನೇ ಕಲ್ತ್ಕೋಬೇಕು. ಅಲ್ಲಿ ಕಲ್ತ್ಕೊಂಡಂಥ ಹ್ಯಾಂಡ್ ರೈಟಿಂಗು ನಿಮ್ಮ ಜೀವನದುದ್ದಕ್ಕೂ ಅದು ಸಹಾಯ ಮಾಡುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ನಾವು 1ನೇ ಬಿಂದು 2ನೇ ಬಿಂದುನಲ್ಲೇ ಇರ್ಬೋದು, ನಾವು ಬೇರೆಯವ್ರ ಜೊತೆ ಸರಿಯಾದಂಥ ರೀತಿಯಲ್ಲಿ ವ್ಯವಹಾರ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ನಮಗೆ ಜೀವನದುದ್ದಕ್ಕೂ ನಮ್ಮ ಆಧ್ಯಾತ್ಮದ ಪ್ರಯಾಣದ ಉದ್ದಕ್ಕೂ ಕೂಡ ಅದು ನಮಗೆ ಸಹಾಯ ಮಾಡುತ್ತೆ. ಕರೆಕ್ಟಾ? ಅದಕ್ಕೆ ನೀವು ಎಷ್ಟೋ ಒಂದು ವಿದ್ಯೆಗಳನ್ನ ಮಕ್ಕಳಿರ್ಬೇಕಾದ್ರೆ ಹೇಳ್ಕೊಡ್ತೀವಿ. ಈಗ ಮಕ್ಕಳಿಗೆ ವಯಸ್ಸಾದ್ಮೇಲೆ ಅಡುಗೆ ಕಲಿಸೋದಕ್ಕೂ ಸಣ್ಣ ವಯಸ್ಸಿನಲ್ಲಿ ಅಡುಗೆ ಕಲಿಸೋದಕ್ಕೂ ತುಂಬ ಸುಲಭ ಅಲ್ವಾ? ಸಣ್ಣ ವಯಸ್ಸಿನಲ್ಲಿ ಈಗೆಲ್ಲ ಒಲಿಂಪಿಕ್ಸ್ ನೋಡ್ತೀರಾ, ಜಿಮ್ನಾಸ್ಟಿಕ್ ಎಲ್ಲ ಬರ್ತಾರಲ್ವಾ, ಮಕ್ಕಳಿಗೆಲ್ಲ 4ನೇ ವಯಸ್ಸು ಅಥವಾ 5ನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಹಾಕಿರ್ತಾರೆ. ಯಾಕೆಂತಂದ್ರೆ ಮಕ್ಕಳು ಅವಾಗಿನ್ನೂ ಫ್ಲೆಕ್ಸಿಬಲ್ ಆಗಿರ್ತಾರೆ. ಫ್ಲೆಕ್ಸಿಬಲ್ ಆಗಿದ್ದಾಗ ಏನಾಗುತ್ತೆ, ಅವ್ರಿಗೆ ತುಂಬ ಸುಲಭವಾಗಿ ಅವರು ಆ ಒಂದು ತರಬೇತಿನ ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಕರೆಕ್ಟಾ? ಆಯ್ತ್ರಿ, ಅನುಶ್ರೀ ಅವ್ರು ಕೇಳ್ರಿ. ಅನ್ಮ್ಯೂಟ್ ಮಾಡ್ಕೊಳ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂದ್ರೆ ಆಫೇ ಮಾಡ್ಕೊಳ್ಳಿ. ಬ್ರದರ್ ನಮಸ್ತೆ. ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯೂ ಪ್ರಚನ್ನವಾಗುವುದು ಅಂತ ಹೇಳ್ತಾರಲ್ಲ, ಯಾರಾದ್ರೂ ನಮ್ಮನ್ನ ಇವಾಗ ವೈರತ್ವದಿಂದ ನೋಡಿದ್ರೆ ನಮ್ಗೆ ಪ್ರೀತಿ ಇದ್ದಿದ್ದನ್ನ ಮಾಡ್ತಾರೆ ಅಂತನ, ಅಥವಾ ನಾವು ಕೂಡ ಅವ್ರನ್ನ ವೈರತ್ವ ಒಂದ್ಸಲ ಆತರ ನಾವು ಭಾವನೆಯಿಂದ ಮಾಡಿದಾಗ ನಮ್ಗೂ ಪ್ರೀತಿ ಇದ್ ಮಾಡ್ತೀವಿ ಅಂತ ತಿಳ್ಕೊಬೋದಾ, ಹೇಗೆ? ವೈರತ್ವದ ಭಾವನೆ ಯಾವಾಗ ನಮ್ಗೆ ಅನುಭವಕ್ಕೆ ಬರುತ್ತೆ ಅಂತಂದ್ರೆ, ಪ್ರೀತಿಯ ಭಾವನೆ ಅರಿಲಿಕ್ಕೆ ನಾವು ಅಡ್ಡ ಕಟ್ಟಿದಾಗ ಆವಾಗ ವೈರತ್ವದ ಭಾವನೆ ಬರುತ್ತೆ. ಸಾಮಾನ್ಯವಾಗಿ ಮನುಷ್ಯ ಸ್ವಭಾವತಃ ಪ್ರೀತಿಯ ಭಾವನೆಯಿಂದನೇ ತುಂಬಿಡ್ತಾರೆ, ಎಲ್ಲ ಮನುಷ್ಯರು ಅಷ್ಟೇ. ಆದರೆ ಆ ಪ್ರೀತಿಯ ಭಾವನೆ ಹರಿಲಿಕ್ಕೆ ಒಂದು ದಾರಿ ಇರಬೇಕು, ಒಂದು ಚಾನಲ್ ಇರಬೇಕು. ಆ ದಾರಿನ ನಾವು ಅಡ್ಡಗಟ್ಬಿಟ್ರೆ, ಅದಕ್ಕೇನಾದ್ರು ತೊಡಕನ್ನು ಹಾಕಿದ್ರೆ ಅವಾಗ ಕಾಲಕ್ರಮೇಣದಲ್ಲಿ ಆ ಪ್ರೀತಿಯ ಭಾವ ಹರಿಯೋದೇನಿದೆಯಲ್ಲ ಅದು ಇವಾಗ ಹೆಪ್ಪುಗಟ್ಟಿ ಅದು ವೈರದ ಭಾವವಾಗಿ ಮಾರ್ಪಾಡಾಗುತ್ತೆ. ಅರ್ಥ ಆಯ್ತಾ? ಸೊ ಪ್ರೀತಿಯ ಭಾವ ಇಟ್ಕೋಬೇಕಂತಂದ್ರೆ ಆ ಕಾಂಟ್ಯಾಕ್ಟ್ನ ಹಾಗೆ ಇಟ್ಕೋಬೇಕು, ಅಷ್ಟೇನೆ. ಕಾಂಟ್ಯಾಕ್ಟ್ ಇಟ್ಕೊಳ್ತು ಅಂತಂದ್ರೆ ಪ್ರೀತಿಯ ಭಾವ ಹಾಗೆ ಇರುತ್ತೆ. ಪ್ರೀತಿಯ ಭಾವ ಬರಬೇಕಾದ್ರೆ, ವ್ಯಕ್ತ ಆಗ್ಬೇಕಾದ್ರೆ ಅದಕ್ಕೆ ನಾವು ಅಡ್ಡ ಹಾಕಿದ್ರೆ ಅವಾಗ ಅದು ವೈರದ ಭಾವವಾಗಿ ಮಾರ್ಪಾಡಾಗತ್ತೆ. ಸರಿನಾ? ಆಯ್ತು. ಇನ್ಫ್ಯಾಕ್ಟ್ ಸೈಕ್ಯಾಟ್ರಿನಲ್ಲೂ ನಾವು ಅದನ್ನೇ ಕೇಳ್ತೀವಿ. ಎಲ್ಲ ಭಾವನೆಗಳ ಆಧಾರ ಪ್ರೀತಿ ಅಂತಾನೆ ಹೇಳ್ತೀವಿ, ಪ್ರೇಮ ಅಂತಾನೆ ಹೇಳ್ತೀವಿ. ಲವ್ ಇಸ್ ದ ಫಂಡಮೆಂಟಲ್ ಬೇಸಿಸ್ ಫಾರ್ ಆಲ್ ಎಮೋಷನ್ಸ್, ಆಲ್ ಫೀಲಿಂಗ್ಸ್. ಎಲ್ಲವೂ ಪ್ರೀತಿಯ ಆಧಾರದಿಂದಲೇ ಬಂದಿದೆ ಅಂತ ನಾವು ಸೈಕ್ಯಾಟ್ರಿನಲ್ಲಿ, ಸೈಕೋಥೆರಪಿನಲ್ಲೂ ಕೂಡ ನಾವು ಅದೇ ಹೇಳ್ತೀವಿ. ಅದರ ಆಧಾರದ ಮೇಲೆ ನಾವು ಎಷ್ಟೋ ಸ್ಥಿತಿ ಕೌನ್ಸಿಲಿಂಗ್ ಮಾಡ್ತೀವಿ. ಸರಿ, ಆಯ್ತು. ಗೀತಾ ಅವ್ರು ಹೇಳಿ. ಬ್ರದರ್, ಇವಾಗ ಎಲ್ಲರೂ ಮೂಲದಿಂದನೇ ಬಂದಿರೋದು ಭ್ರಾತೃತ್ವ ಅಂತ ಹೇಳ್ತೀವಿ ಅಲ್ವಾ? ಅದೊಂದ್ ಸಣ್ಣದೊಂದ್ ಡೌಟ್ ಅಲ್ಲ, ಒಂದ್ ಕ್ವಶನ್. ತೀರಾ ಎಕ್ಸ್ಟೆಂಟ್ ನೋಡ್ತೀವಿ ನಾವು, ಎಷ್ಟು ಒಳ್ಳೆಯವರು ದೇವತಾ ಮನುಷ್ಯರು ಅಂತ. ತೀರಾ ಇದನ್ನು ನೋಡ್ತೀವಿ, ಕೆಟ್ಟತನ ನ್ಯೂಸ್ ಪೇಪರ್ ಅಲ್ಲಿ ಇದ್ರಲ್ಲೆಲ್ಲ ಓದೋವಾಗ. ಅದಕ್ಕೇನಾದ್ರೂ ಒಂದು ಕಾರಣ ಇದೆಯಾ, ಅಥವಾ ಅವ್ರದ್ದು ಸಂಸ್ಕಾರ? ಮನಸ್ಸಿನ, ಅದನ್ನೇ ವೈಯಕ್ತಿಕ ಮನಸ್ಸಿನ ಭಾವನೆ ಅಂತ ಹೇಳುದು. ಜಗತ್ತಿನಲ್ಲಿ ತೀರಾ ಒಳ್ಳೇದೂ ಇಲ್ಲ, ತೀರಾ ಕೆಟ್ಟದ್ದೂ ಇಲ್ಲ. ಎರಡೂ ಕೂಡ ಪ್ರೀತಿಯ ಒಂದು ರೂಪ ಅಷ್ಟೇ. ತೀರಾ ಒಳ್ಳೆಯವರು ತಿಳಿದಾಗ ಪ್ರೀತಿ ಸರಾಗವಾಗಿ ಹರಿತಾ ಇದೆ, ಅವ್ರಿಗೂ ನಿಮ್ಮ ನಡುವೆ ಯಾವುದೇ ಬಾಧಕ ಇಲ್ಲ. ಅದೇ ನೀವು ಇಬ್ಬರ ನಡುವೆ ಬಾಧಕ ಏನಾದ್ರು ಬಂದಾಗ ಏನಾಗುತ್ತೆ, ಪ್ರೀತಿ ಸರಾಗವಾಗಿ ಹರಿಲಿಕ್ಕಾಗಲ್ಲ, ಅದು ವೈರತ್ವದ ಭಾವನೆಯಾಗಿ ಮಾರ್ಪಾಡಾಗುತ್ತೆ, ಅಷ್ಟೇ ಆಗುತ್ತೆ. ಸರಿ, ಈಗ ನೋಡ್ರಿ, ಆಶ್ರಮದಲ್ಲಿ ಬರ್ತಿರ್ತೀರ,
ದಿನಾ ನೋಡ್ತಿರ್ತೀರ ಒಬ್ರನ್ನ ಅಂತ ಇಟ್ಕೊಳ್ರಿ. ಪ್ರತಿ ಸತಿ ಸತ್ಸಂಗ ಬಂದಾಗ ಒಂದ್ ದಿವಸನೂ ಮಾತಾಡ್ಸಿರಲ್ಲ. ಕಾಲಕ್ರಮೇಣದಲ್ಲಿ ಅವ್ರನ್ನ ನೋಡ್ಲಿಕ್ಕೆ ಹತ್ತಿದಾಗ ಅವರು ನಿಮ್ಮನ್ನು ನೋಡ್ತಾರೆ, ನೀವು ಅವ್ರನ್ನ ನೋಡ್ತೀರಾ. ಅವರು ನಿಮ್ಮನ್ನು ಮಾತಾಡ್ಸಲ್ಲ, ನೀವು ಅವ್ರನ್ನ ಮಾತಾಡ್ಸಲ್ಲ. ಆದ್ರೆ ಇಬ್ರು ಒಬ್ರೊಬ್ಬರು ನೋಡ್ತಾ ಇರ್ತೀರ. ಅಂದ್ರೆ ಅಲ್ಲಿ ಒಬ್ರೊಬ್ಬರು ನೋಡಿದಾಗ ಐ ಕಾಂಟ್ಯಾಕ್ಟ್ ಆಗುತ್ತೆ. ನೀವಿಬ್ರು ಸ್ಮೈಲು ಮಾಡ್ಲಿಲ್ಲ ಅಂತ ಇಟ್ಕೊಳ್ರಿ. ಮನಸ್ಸಿನಲ್ಲಿ ಏನ್ ಭಾವನೆ ಬರುತ್ತೆ ಗೊತ್ತಾ? ಎಷ್ಟು ಕೊಬ್ಬು ಅವ್ರಿಗೆ, ನೋಡಿದ್ರು ನೋಡಿದಿರ ಇದ್ದಾರೆ, ಬರ್ತಾ ಇಲ್ವ? ಹಾಗಾದ್ರಲ್ಲಿ ಏನಾಗಿದೆ? ಆ ಸಾಧಾರಣವಾಗಿ ಸಹಜವಾಗಿ ಏನ್ ಪ್ರೀತಿ ಅಭಿವ್ಯಕ್ತಿ ಆಗ್ಬೇಕಿತ್ತು, ತಕ್ಷಣ ಏನ್ ಮಾಡ್ಬೇಕಿತ್ತು? ಐ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಒಂದು ಮುಗುಳ್ನಾಗಿ ಕೊಟ್ಟು ನಮಸ್ಕಾರ, ಚೆನ್ನಾಗಿದೆ, ಇಷ್ಟು ಹೇಳಿದ್ರೆ ಆಗೋಗಿರುತ್ತೆ ಕೆಲಸ. ಅಲ್ಲಿಗೆ ಪ್ರೀತಿ ಹರಿಲಿಕ್ಕೆ ದಾರಿ ಮಾಡ್ಕೊಟ್ಟಾಯ್ತು. ಯಾವಾಗ ಈ ಎರಡನೇ ಭಾಗ ಮಾಡಿದಿರ, ಕೈ ಮುಗಿದು ಚೆನ್ನಾಗಿದ್ದೀರಾ ಅಂತ ಕೇಳಿದಿರಾ, ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗುಳ್ನಾಗೇನು ಕೊಡ್ಲಿಲ್ಲ, ಹಿಂಗೆ ನೋಡ್ತಾ ಕೂತಿದ್ರಿ ಅಂತ ಇಟ್ಕೊಳ್ರಿ. ಒಂದ್ ನಿಮಿಷನೋ ಕೆಲವು ಕ್ಷಣಗಳು. ಅದಾದ್ಮೇಲೆ ನಿಮ್ಗೆ ಅವ್ರ ಬಗ್ಗೆ ಏನ್ ಭಾವನೆ ಹುಟ್ಟತ್ತೆ ಅಂತ ನೆಕ್ಸ್ಟ್ ವೈರದ ಭಾವನೆ ಹುಟ್ಟತ್ತೆ. ಅವ್ರು ಸರಿ ಇಲ್ಲಪ್ಪ, ತೀರಾ ಕೊಬ್ಬವ್ರಿಗೆ, ನೋಡಿದ್ರು ನೋಡಲ್ಲ, ಏನೋ ದೊಡ್ಡ ತಲೆ ಮೇಲೆ ಕಿರೀಟ ಇಟ್ಟಂಗೆ ಆಡ್ತಾರೆ, ಈ ರೀತಿ ಭಾವನೆಗಳೆಲ್ಲ ಬರ್ಲಿಕ್ಕೆ ಶುರು. ನೋಡಿದ್ದೀರಾ? ಹಾಗಾಗಿ ನಾವು ಆಶ್ರಮದಲ್ಲಿ ಇರ್ಬೇಕಾದ್ರೆ ಎಲ್ಲರ ಜೊತೆಗೆ ಸಹಜವಾಗಿ ಬೆರೀಲಿಕ್ಕೆ ಹೋಗ್ಬೇಕು. ಏನು ಒಂದು ಮುಗುಳ್ನಾಗೆ ಕೊಡೋದ್ರಿಂದ ಅವ್ರ ಕಡೆ ಐ ಕಾಂಟ್ಯಾಕ್ಟ್ ಮಾಡಿ ಒಂದು ನಮಸ್ಕಾರ ಹೇಳೋದ್ರಿಂದ ಏನ್ ಕಳ್ಕೊಳ್ತೀರಿ ನೀವು? ಏನಾದ್ರು ಕಳ್ಕೊಳ್ತೀರಿ? ಏನು ಕಳ್ಕೊಳ್ಳಲ್ಲ. ಅಟ್ಲೀಸ್ಟ್ ನಿಮ್ಮ ದೃಷ್ಟಿಕೋನದಲ್ಲಿ ಆ ಪ್ರೀತಿ ಹರಿಲಿಕ್ಕೆ ಅವಕಾಶ ಮಾಡ್ಕೊಂಡಂಗಾಯ್ತು. ಅದರಿಂದ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಂಡಂಗಾಯ್ತು ವೈರದ ಭಾವನೆಯಿಂದ. ಕರೆಕ್ಟ್ ಅಲ್ವಾ? ಸೊ ಇದು ಕೆಲವು ಸತಿ ಇದಕ್ಕೆ ನಮ್ಮ ನಿರೀಕ್ಷೆನೂ ಆಡ್ ಮಾಡುತ್ತೆ. ನಾವೇನೋ ಮಾತಾಡ್ತೀವಿ ಅವ್ರನ್ನ, ಅವ್ರು ನಾವ್ ಹೇಳಿದಕ್ಕೆ ಇನ್ನೇನೋ ವಿರುದ್ಧವಾಗಿ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಮೊನ್ನೆ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಗಳದ್ದು ಯಾವ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೋದಾಗ ಅವ್ರ ಗುರುಗಳು ಸಿಕ್ಕಿದ್ರು. ಒಳ್ಳೆ ಶಿಷ್ಯಂದ್ರು ಸಿಗೋದು ಬಹಳ ಕಷ್ಟ ಅಂತ ನಾನು ಹೇಳಿದೆ. ಆದ್ರೆ ಅವ್ರ ಗುರುಗಳು ಅದನ್ನ ಇದು ಮಾಡ್ಬೇಕಿತ್ತಲ್ಲ, ಒಳ್ಳೆ ಗುರುಗಳು ಸಿಗೋದು ಕಷ್ಟ, ಒಳ್ಳೆ ಶಿಷ್ಯಂದ್ರು ಸಿಗೋದು ಕಷ್ಟ ಅಂತ ಹೇಳಿದ್ರು. ಆ ರೆಸ್ಪಾನ್ಸ್ ಏನ್ ಇಂಡಿಕೇಟ್ ಮಾಡಿತು ಅಂತಂದ್ರೆ ಈಗೋ ರೆಸ್ಪಾನ್ಸ್. ಒಳ್ಳೆ ಶಿಷ್ಯಂದ್ರು ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ ಅಂದ್ರೆ, ತುಂಬಾ ವಿಧೇಯರಾಗಿರ್ತಕ್ಕಂಥ ಶಿಷ್ಯಂದ್ರು ಸಿಗೋದು ಕಷ್ಟ ಅಂತಂದ್ರೆ, ಗುರುಗಳು ಹಲವಾರು ಜನ ಇದ್ದಾರೆ, ಎಷ್ಟು ಜನ ಶಿಷ್ಯಂದ್ರು ಸಿಗ್ತಾರೆ? ಬಾಬೂಜಿಯವರೇ ಬರೀತಾರೆ, ತಮ್ಮ ಇಡೀ ಜೀವನಮಾನದಲ್ಲಿ ಅವ್ರಿಗೆ ಸರಿಸಾಟಿ ಆಗಿರ್ತಕ್ಕಂಥ, ಅವರಿಂದ ಸರಿಯಾಗಿ ವಿದ್ಯೆ ಕಲ್ತ್ಕೊಳ್ತಕ್ಕಂಥ ಒಬ್ಬ ಶಿಷ್ಯ ಕೂಡ ಸಿಗಲ್ಲ ಅಂತ ಬರೀತಾರೆ. ಎಷ್ಟೋ ಸತಿ ಹತಾಶರಾಗಿ ಹೇಳ್ತಾರೆ, ನನ್ನಲ್ಲಿರತಕ್ಕಂಥ ಆಧ್ಯಾತ್ಮಿಕ ಆಸ್ತಿ ಎಲ್ಲ ನಾನು ಬಿಸಾರ ಹೋಗ್ತೀನಿ ಆಕಾಶದಲ್ಲಿ, ಅದನ್ನ ತಗೊಳ್ಳೋರು ಯಾರು ಬರಲಿಲ್ಲ ಅಂತಂದ್ರೆ ನನ್ನ ಹತ್ರಕ್ಕೆ, ಮುಂದಿನ ಪೀಳಿಗೆಯಲ್ಲಿ ಯಾರನ್ನು ಬಂತು ಅಂದ್ರೆ ತಗೊಳ್ತಾರೆ ಅದನ್ನ, ನಾನಂತೂ ಬಿಸಾಕ್ ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟು ಜನಕ್ಕೆ ಅವ್ರ ತರಬೇತಿ ಕೊಟ್ಟ ಮೇಲೂ ಕೂಡ ಅವ್ರ ಹೃದಯದಲ್ಲಿ ಎಲ್ಲೋ ಒಂದಿಷ್ಟು ಹತಾಶ ಭಾವನೆ ಇತ್ತು. ಅವ್ರು ಯಾವ ಹಂತದವರೆಗೂ ತರಬೇತಿ ಕೊಡ್ಬೋದು, ಆ ಹಂತದವರೆಗೂ ತರಬೇತಿ ತಗೊಳ್ತಕ್ಕಂಥ ಶಿಷ್ಯ ಯಾರು ಬರಲಿಲ್ಲ ಅಂತ. ಅರ್ಥ ಆಯ್ತಾ? ಸೊ ಈ ರೀತಿ ಎಷ್ಟೋ ಸತಿ ಏನಾಗುತ್ತೆ, ನಾವು ಮಾತಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಿಲ್ದಂಗೆನೋ ಅಹಂಕಾರದ ಭಾವನೆ ಇರುತ್ತೆ. ಇನ್ ಜನರಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾರಾದ್ರೂ ಏನಾದ್ರು ಒಂದು ಪಾಯಿಂಟ್ ನ ಸರಿಯಾದಂತ ದೃಷ್ಟಿಕೋನದಲ್ಲಿ ಹೇಳಿದಾಗ, ಹೌದು ಸರಿ ಅಂತ ಹೇಳಿದಾಗ, ಅದರಿಂದ ನಮ್ಮ ಅಹಮ್ಮೆ ಕಡಿಮೆ ಆಗುತ್ತೆ. ತುಂಬಾ ಜನಕ್ಕೆ ಇದೊಂದು ಪಾಯಿಂಟ್ ಇದೆ, ಯಾರು ಏನೇ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಪಾಯಿಂಟ್ ಹೇಳಬೇಕು. ಆ ವಿರುದ್ಧವಾಗಿ ಅಥವಾ ಅದಕ್ಕೆ ಜೋಡಿಸೋ ರೀತಿಯಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನ್ ಇಂಡಿಕೇಶನ್ ಅಂದ್ರೆ, ಅವ್ರ ಅಹಂ ಇನ್ನೂ ಸ್ಟ್ರಾಂಗ್ ಆಗಿದೆ, ಅಹಂನ ಸ್ತರದಿಂದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಅದು. ಸೊ ನಿಮ್ಗೇನ್ ಗೊತ್ತು, ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತು, ನೀವು ಕೇಳ್ರಿ, ಆ ರೀತಿಯಾದಂಥ ಭಾವನೆ. ಅರ್ಥ ಆಯ್ತು? ಅದನ್ನ ವಿಷಯನ ತಿಳಿಸ್ಕೊಡುವಂಥದ್ದು ಅದು ವಿನಮ್ರವಾಗಿ ಹೇಳ್ತೀವಿ. ಹಾ, ನೀವು ಹೇಳಿದ್ದು ಸರಿ, ಆದ್ರೆ ಇದು ಮುಂದಿನ ಹಂತಕ್ಕೆ ಹೋದಾಗ ಹೀಗಾಗತ್ತೆ, ಅದು ವಿನಮ್ರವಾಗಿ ತಿಳಿಸ್ಕೊಳ್ಳೋದು. ಅದೇನೆ ಹೇಳಿದಾಗ ಏನಾಗುತ್ತೆ, ಇನ್ನೊಬ್ರು ಹೇಳಿದಾಗ ನಿಮ್ಗೇನ್ರಿ ಗೊತ್ತು, ಅದಲ್ರಿ ನಾ ಕೇಳ್ತೀನಿ ಕೇಳ್ರಿ, ಕೇಳಿಸ್ಕೊಳ್ರಿ ನೀವು, ಈ ರೀತಿ ಹೇಳಿದಾಗ ಅಹಮ್ಮಿಂದ ಬರ್ತಾ ಇದ್ದೇವೆ ರೆಸ್ಪಾನ್ಸ್. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡ್ರಿ. ಅಲ್ಲಿಗೆ ನಾವು ದಿನನಿತ್ಯದಲ್ಲಿ ಸಾಮಾನ್ಯ ಜನಗಳ ಜೊತೆಗೆ ಬೆರೀತಾ ಇರ್ಬೇಕಾದ್ರೆ ಅವ್ರ ಜೊತೆಗೆ ನಾವು ಯಾವ ರೀತಿ ನಡ್ಕೊಳ್ತೀವಿ, ಅದು ನಮ್ಮ ಆಧ್ಯಾತ್ಮಿಕ ಒಂದು ಪ್ರಯಾಣದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ನೋಡ್ರಿ. ಅದಕ್ಕೆ ಯಾವಾಗಲೂ ಪಿಂಡ ಪ್ರದೇಶದಲ್ಲಿ ಹೃದಯ ವೈಶಾಲ್ಯತೆ ಮತ್ತೆ ಇದರ ಮೇಲ್ಗಡೆ ಹ್ಯುಮಿಲಿಟಿ ಅಂತಂದ್ರೆ ಕೃತಜ್ಞತೆಯ ಭಾವ ಇಟ್ಕೊಂಡು ಯಾರು ನೀವು ಬೆಳಿತೀರಲ್ಲ, ವಿನಮ್ರತೆಯ ಭಾವ ಇಟ್ಕೊಂಡು ಬೆಳೆದ್ರೆ ಮನೋಮಂಡಲನ ದಾಟೋದು ಬೇಗ ಸಾಧ್ಯವಾಗುತ್ತೆ.
ಪಿಂಡ ಪ್ರದೇಶದಲ್ಲಿ ಹೃದಯ ವೈಶಾಲ್ಯತೆ. ಹಾ, ಅವ್ರು ಹೇಳಿದ್ದು ಸರಿ ಇರ್ಬೋದಲ್ಲ, ನಂಗೆ ಗೊತ್ತಿಲ್ಲ, ಅದು ಹೇಳ್ಬೋದು, ಯಾರು ಗೊತ್ತು. ಆ ರೀತಿಯಾದಂಥ ಸ್ವೀಕರಿಸುವಂಥ ಮನೋಭಾವ, ಆ ಹೃದಯ ವೈಶಾಲ್ಯತೆ ಪಿಂಡ ಪ್ರದೇಶದಲ್ಲಿ, ಮನೋಮಂಡಲದಲ್ಲಿ ವಿನಮ್ರತೆಯ ಭಾವ. ಇದು ಎರಡೂ ಭಾವನ ನಾವು ಗಟ್ಟಿಯಾಗಿ ಬೆಳೆಸ್ಕೊಳ್ತು ಅಂತಂದ್ರೆ ಸೀದಾ ನಾವು ಕೇಂದ್ರ ಮಂಡಲಕ್ಕೆ ಹೋಗಿ ಮುಟ್ಬೋದು, ಎರಡೇ ಎರಡು ಭಾವನೆಯಿಂದ. ಸರಿನಾ? ಸೊ ಅಧ್ಯಾತ್ಮ ನಾವು ಅನ್ಕೊಂಡಷ್ಟು ಕಷ್ಟ ಏನಿಲ್ಲ ಆಕ್ಚುಲಿ. ಮೂಲಭೂತವಾದ ಯಾವ್ಯಾವ ಪಾಯಿಂಟ್ ಇದೆ ಅದನ್ನ ಸರಿಯಾಗಿ ಜ್ಞಾಪಿಸ್ಕೋಬೇಕು, ಅದನ್ನ ಸರಿಯಾಗಿ ಆಚರಣೆಗೆ ತರಬೇಕು. ಸರಿನಾ? ಹೃದಯ ವೈಶಾಲ್ಯತೆಯ ಭಾವ ಪಿಂಡ ಪ್ರದೇಶದಲ್ಲಿ, ವಿನಮ್ರತೆಯ ಭಾವ ಮನೋಮಂಡಲದಲ್ಲಿ. ಇವೆರಡೂ ಕೂಡ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಆಚರಣೆ ತಂದಿದ್ದೆ ಆದರೆ ನಾವು ಕೇಂದ್ರ ಮಂಡಲಕ್ಕೆ ಹೋಗಕ್ಕೆ ಏನು ತುಂಬಾ ಕಷ್ಟ ಏನಾಗಲ್ಲ. ಸರಿ, ಆಯ್ತ್ರಿ. ಸುಬ್ಬಲಕ್ಷ್ಮಿ. ಬ್ರದರ್, ಇವಾಗ ಇರೋದೇ ನಮ್ ಹೃದಯಾರಾಧಿತ ಧ್ಯಾನ. ಹೃದಯದಿಂದ ಎಲ್ಲಾನು ಪ್ರೀತಿ ಪ್ರೇಮದಿಂದಾನೇ ನೋಡ್ಬೇಕು. ನಮ್ ಪದ್ಧತಿನ ಈ ತರ ಇರುವಾಗ ನಾವ್ ಯಾವ್ದು ಎಲ್ಲರನ್ನು ಪ್ರೀತಿಯಿಂದ ನೋಡುವಂತದ್ದೇ ಒಂದು ಇಟ್ಕೊಳ್ಬೇಕು ಹೊರತು ಯಾರ ಮೇಲೂ ಕೋಪ ದ್ವೇಷ ಅನ್ನೋದು ಮಾಡ್ತಿರೋದು. ನಮ್ ಪದ್ಧತಿ ವಿಶೇಷನೇ ಅದು. ಪ್ರೀತಿಯಿಂದ ಎಲ್ಲರ ಹತ್ರ ಅದು ಹೃದಯಾಧಾರಿತ ಧ್ಯಾನ, ಹಾರ್ಟ್ಫುಲ್ನೆಸ್ ಅಂತ ಇರುವಾಗ ನಾವ್ ಯಾರ ಬಗ್ಗೆನೂ ಆತರ ನಾವು ಅವ್ರು ಏನಾದ್ರು ಅಂದ್ರೂ ಅದನ್ನೆಲ್ಲ ಬಿಟ್ಬಿಟ್ಟು ಅವರಲ್ಲಿ ಒಳ್ಳೆ ಗುಣ ನಾವು ತಗೊಂಡು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡೋದೇ ನಮ್ ಗುಣ ಆಗಿರ್ಬೇಕು. ಅದು ಈ ಪದ್ಧತಿನಲ್ಲಿ ಇದ್ಮೇಲೆ ತುಂಬಾ ಜಾಸ್ತಿ ಬಂದಿರ್ಬೇಕು. ಅದು ಕೋಪ ದ್ವೇಷ ಅನ್ನೋದು ಬಿಟ್ಬಿಡ್ಬೇಕು. ಅದನ್ನ ಕೋಪ ದ್ವೇಷ ಯಾವಾಗ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಯಾವಾಗ ಪ್ರೀತಿಗೆ ಅಭಿವ್ಯಕ್ತಿ ಆಗ್ಲಿಕ್ಕೆ ನಾವು ಅವಕಾಶ ಕೊಡಲ್ವೋ ಆವಾಗ ಕೋಪ ದ್ವೇಷ ಬರುತ್ತೆ. ಹಾಗಾದ್ರೆ ನಮ್ಮ ಜೀವನನ ಹೇಗೆ ರೂಪ ಮಾಡ್ಕೋಬೇಕು ಅಂತಂದ್ರೆ, ಎಲ್ರಿಗೂ ಕೂಡ ನಮ್ಮ ಹತ್ರ ಬಂದಾಗ ಅವರ ಪ್ರೀತಿ ಮತ್ತು ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡುವಂತ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅಲ್ವಾ? ವಿನಮ್ರರಾಗಿದ್ರೆ ಅದು ತನಗ್ ತಾನಾಗ ಆಗುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ವಿನಮ್ರ ಆಗಿರ್ಬೇಕು. ಡೌನ್ ಟು ದ ಅರ್ತ್ ಅಂತ ಹೇಳ್ತೀವಿ, ಸರಿನಾ? ಡೌನ್ ಟು ಅರ್ತ್ ಅಂತ ಹೇಳ್ತೀವಿ. ವಿನಮ್ರವಾಗಿ ಸರಳವಾಗಿದ್ದಾಗ ಏನಾಗುತ್ತೆ, ಅವ್ರಿಗೆ ನಮ್ಮ ಹತ್ರ ಬಂದಾಗ ಅವರ ಪ್ರೀತಿನ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ಅನಿಸುತ್ತೆ. ನೀವು ಯಾವಾಗಲೂ ಅವ್ರನ್ನ ದುರ್ಗುಟ್ಕೊಂಡು ನೋಡ್ತಿದ್ರೆ ಅವ್ರು ನಿಮ್ಮ ಹತ್ರ ಬಂದು ಯಾಕ್ರಿ ಪ್ರೀತಿ ತೋರಿಸ್ತಾರೆ ಅಲ್ವಾ? ನೀವು ನಗ್ನಗ್ತಾ ಇದ್ದಂಗೆನೆ ಅವ್ರು ಬಂದಾಗ ಹಾ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರನ್ನ ವೆಲ್ಕಮ್ ಮಾಡೋದು. ವೆಲ್ಕಮಿಂಗ್ ಆಟಿಟ್ಯೂಡ್ ಇರಬೇಕು, ಸ್ವಾಗತ ಮಾಡ್ತಕ್ಕಂಥ ಒಂದು ಮನೋಭಾವ ಇರಬೇಕು. ಆವಾಗ ಅವರು ಕೂಡ ನಿಮ್ಮ ಹತ್ರ ಬರ್ತಾರೆ, ಸ್ವಲ್ಪ ಬೆರೀತಾರೆ. ಅವರ ಪ್ರೀತಿ ಅಭಿವ್ಯಕ್ತಿ ಅಂತಂದ್ರೆ ನಾವು ಮಾತಿನಲ್ಲಿ ಪ್ರೀತಿನ ವ್ಯಕ್ತ ಮಾಡ್ತೀವಿ, ಮುಗುಳ್ನಗಿನಲ್ಲಿ ಪ್ರೀತಿ ವ್ಯಕ್ತ ಮಾಡ್ತೀವಿ, ಐ ಕಾಂಟ್ಯಾಕ್ಟ್ ಕಣ್ಣೋಟದಲ್ಲಿ ಪ್ರೀತಿ ವ್ಯಕ್ತ ಮಾಡ್ತೀವಿ, ಎಲ್ಲದರಲ್ಲೂ ಪ್ರೀತಿನೇ ವ್ಯಕ್ತ ಆಗ್ತಿರೋದು. ಆ ಪ್ರೀತಿ ವ್ಯಕ್ತ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಆಗ ಅವ್ರಿಗೆ ನಮ್ಮ ಜೊತೆಗೆ ಒಂದು ರೀತಿಯಾದಂಥ ಸಂಬಂಧ ಬೆಳೆಯುತ್ತೆ, ತಿಳಿಯಾದಂಥ ಸಂಬಂಧ ಬೆಳೆಯುತ್ತೆ. ಅವಾಗ ನಮಗೆ ಅಶಾಂತಿ ಅಸಮಾಧಾನ ಏನು ಬೇರೆ ಬೇರೆ ಸಂಬಂಧಗಳಿಂದ ಬರುತ್ತಲ್ಲ ಅದು ಯಾವುದೂ ಇರಲ್ಲ. ಸರಿನಾ? ಅಟ್ಲೀಸ್ಟ್ ಅವ್ರು ಎದುರುಗಡೆ ಇಲ್ಲದೆ ಇದ್ದಾಗ ಬಿಟ್ಬಿಡಿ, ಎದುರುಗಡೆ ಇದ್ದಾಗಲಾದ್ರೂ ಸರಿಯಾಗಿ ನಡ್ಕೋಬಹುದಲ್ಲ. ಎದುರುಗಡೆ ಇಲ್ಲದೆ ಇದ್ದಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಏನೋ ಅನ್ಕೊಂಡಿರ್ಬೋದು, ಬಟ್ ಅದಾಗ್ಬೋದು ಆಗದೆ ಇರ್ಬೋದು. ಬಟ್ ಅಟ್ಲೀಸ್ಟ್ ಎದುರುಗಡೆ ಇದ್ದಾಗ ಆ ರೀತಿ ಐ ಕಾಂಟ್ಯಾಕ್ಟ್ ಮಾಡೋದು, ಮುಗುಳ್ನಗೆ ತೋರಿಸೋದು, ನಮಸ್ಕಾರ ಮಾಡೋದು, ಸ್ವಾಗತದ ಒಂದು ಧೋರಣೆ ಇಟ್ಕೊಳ್ಳೋದು. ಈ ನಾಲ್ಕನ್ನು ಯಾಕೆ ಮಾಡ್ಲಿಕ್ಕಾಗಲ್ಲ ಎಲ್ರಿಗೂ? ಏನ್ ಕಳ್ಕೊಳ್ತೀವಿ? ಎಲ್ಲ ಸೇರಿದ್ರೆ ಒಂದು ಕ್ಷಣ ಆಗುತ್ತೆ ಅದು. ಹಾ ಚೆನ್ನಾಗಿದ್ದೀರಾ ಇಷ್ಟು ಕೇಳಲಿಕ್ಕೆ ಏನಾಗ್ಬೇಕು ಅಲ್ವಾ? ಸೊ ನೀವು ಆಶ್ರಮಕ್ಕೆ ಹೋದಾಗ್ಲೂ ಅಷ್ಟೇ ನಮ್ಮ ಒಂದು ಗುಂಪನ್ನು ನಾವು ಮಾಡ್ಕೊಂಡಿರ್ತೀವಿ, ಅವ್ರನ್ನಷ್ಟೇ ಮಾತಾಡಿಸ್ತೀವಿ, ಬೇರೆ ಯಾರನ್ನೂ ಮಾತಾಡ್ಸ್ಲಿಕ್ಕೆ ಹೋಗಲ್ಲ. ಕರೆಕ್ಟಾ? ಆ ಗುಂಪು ಬೆಳೀತಾ ಹೋಗ್ತಿದೆ ಅಂತಂದ್ರೆ ವಿಶ್ವ ಭ್ರಾತೃತ್ವ ಬೆಳೀತಾ ಇದೆ ಅಂತ. ಸರಿನಾ? ಆಯ್ತ್ರಿ. ಗುರುರಾಜ್. ಎಲ್ಲೋದ್ರಿ ಗುರುರಾಜ್? ಫಸ್ಟ್ ಟೈಮ್. ಬ್ರದರ್ ನಮಸ್ಕಾರ. ಹಾ ಹೇಳ್ರಿ. ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದೆ, ಗೊತ್ತಾಗ್ಲಿಲ್ಲ ಬ್ರದರ್. ಬ್ರದರ್ ಈಗ ದಾಜಿ ಮಾಸ್ಟರು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೂಡೆಂಟ್ಸ್ ಗಳದ್ದು ಒಂದು ಮೀಟಿಂಗ್ ಅಲ್ಲಿ ಒಬ್ರು ನೆತ್ತಿ ಕೇಳ್ತಾರೆ, ನಾವು ಎಲ್ಲರಿಗೂನು ಒಳ್ಳೇದೇ ಮಾಡ್ತೀವಿ ಆದ್ರೆ ಅವರು ನಮ್ಮನ್ನ ಇದ್ ಮಾಡ್ತಾರೆ, ಈ ಮೆಡಿಟೇಷನ್ ಅಲ್ಲಿ ನಾವು ಮೃದು ಭಾವನೆ ಇಟ್ಕೊಂತೀವಿ, ಹಾಗಾದ್ರೆ ಇದು ನಮ್ದು ವೀಕ್ನೆಸ್ ಅಲ್ವಾ, ಇದು ಕವರ್ಡ್ನೆಸ್ ಆಗಲ್ವಾ ಅನ್ನೋ ಲೆಕ್ಕಕ್ಕೆ ಕೇಳ್ತಾರೆ. ಆಗ ಮಾಸ್ಟರು ಇಲ್ಲ, ಬಾಬೂಜಿನೂ ಸಹ ಒಂದ್ಸಲಿ ಹೇಳಿದ್ರು, ಈಗ ಒಂದ್ ಕೆನ್ನೆ ಕೊಟ್ರೆ ಇನ್ನೊಂದ್ ಕೆನ್ನೆ ಕೊಡೋದು
ಸರಿಯಲ್ಲ ಅಂತೇಳಿ. ಆಮೇಲೆ ಪೂರ್ತಿ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಸಂಪೂರ್ಣ ನನಗೆ ಅರ್ಥನೂ ಆಗ್ಲಿಲ್ಲ. ಈಗ ನಾವು ಬೇರೆಯವರಿಗೆ ನಾವು ಎಷ್ಟೇ ಇದು ಮಾಡಿದ್ರು ಕೆಲವರು ಅಷ್ಟೇ ಹ್ಯಾಶ್ ಆಗಿ ಅಥವಾ ಇನ್ನೇನೋ ಒಂದು ನಡ್ಕೊಂಡಾಗ ನಾವು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದ್ರೆ ವಾಪಸ್ ಅವ್ರ ಮನೋಭಾವ ಚೇಂಜೇ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಕೋಬಹುದು ಅಂತ ಬ್ರದರ್? ಅದಕ್ಕೆ ಎರಡು ದಾರಿ ಉಂಟು. ಒಳ್ಳೆತನ ನಿಮ್ಮಲ್ಲಿ ಆಳವಾಗಿ ಬೇರೂರಿದಾಗ, ಆ ಒಳ್ಳೆತನ ಆಳವಾಗಿ ಬೇರೂರಿದ್ದಾಗ ಅದರ ಪ್ರಭಾವದಿಂದಲೇ ಅವರು ಕೂಡ ಪರಿವರ್ತನೆ. ಬಟ್ ಅದಕ್ಕೆ ಸಮಯ ಬೇಕು. ಅದಕ್ಕೆ ನಮಗೆ ದೃಢತೆ ಇರಬೇಕು, ನಮಗೆ ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸುವಂತ ತಾಳ್ಮೆ ಇರಬೇಕು. ಬಟ್ ಇದು ಲಾಂಗ್ ಟರ್ಮ್ ಅಲ್ಲಿ ನೀವು ಮಾತ್ರ ಏಳಿಗೆ ಆಗಲ್ಲ, ನಿಮ್ ಸುತ್ತಮುತ್ತ ಇರೋರು ಕೂಡ ನಿಮ್ ಜೊತೆ ಏಳಿಗೆ ಆಗ್ತಾರೆ. ಅವರ ದ್ವೇಷ ಭಾವ, ಅವರ ಒಂದು ಹಾರ್ಷ್ ಆದಂತ ನಡವಳಿಕೆ ಏನಿದೆ ಅವೆಲ್ಲವೂ ಕೂಡ ಬದಲಾವಣೆ ಆಗೋಗುತ್ತೆ. ಬಟ್ ಇದಕ್ಕೆ ಕಾಲ ಬೇಕು, ಇದಕ್ಕೆ ಸಮಯ ಬೇಕು, ದೃಢವಾದಂತ ಅಭ್ಯಾಸ ಬೇಕು. ಸೊ ಸಮಯ ಕೊಟ್ಟು ತಾಳ್ಮೆಯಿಂದ ದೃಢತೆಯಿಂದ ಅಭ್ಯಾಸ ಮಾಡಿದ್ದೇ ಆದ್ರೆ ಇದಾಗತ್ತೆ ಕಾಲಕ್ರಮೇಣದಲ್ಲಿ. ಆದ್ರೆ ಮಧ್ಯದ ಒಂದು ಹಂತದಲ್ಲಿ ಯಾರಾದ್ರೂ ನಿಮ್ಗೆ ತೊಡಕು ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದೈಹಿಕವಾಗಿ ಏನೋ ತೊಂದರೆ ಮಾಡ್ಲಿಕ್ಕೆ ಬಂದ್ರು, ಮಾನಸಿಕವಾಗಿ ಏನೋ ತೊಂದರೆ ಮಾಡ್ಲಿಕ್ಕೆ ಬಂದ್ರು ಅಂತಂದ್ರೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಆ ರಕ್ಷಣೆನ ಪ್ರತಿಕ್ರಿಯೆ ತೋರಿಸಿ ಮಾಡ್ತಿರೋ, ಪ್ರತಿಕ್ರಿಯೆ ತೋರಿಸ್ತಿರೋ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಮ್ಮ ರಕ್ಷಣೆನ, ನಮ್ಮ ದೇಹ ಮನಸ್ಸಿನ ರಕ್ಷಣೆನ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಪ್ರತಿಯೊಂದು ಜೀವಿಯ ಕರ್ತವ್ಯ. ಹಾಗಾಗಿ ಈಗಲೂ ಕೂಡ ಕಾನೂನಿನಲ್ಲಿ ಯಾರಾದ್ರೂ ತಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಬೇರೆ ಯಾರನ್ನು ಕೊಲೆ ಮಾಡಿದ್ದೆ ಆದ್ರೂ ಕೂಡ ಅದಕ್ಕೆ ಕಡಿಮೆ ಪನಿಷ್ಮೆಂಟ್ ಉಂಟು. ಯಾಕೆಂತಂದ್ರೆ ಎಲ್ಲರ ರಕ್ಷಣೆ, ತಮ್ಮ ರಕ್ಷಣೆನ ತಾವು ಮಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತ ಕಾನೂನು ಕೂಡ ಒಪ್ಕೊಳ್ಳುತ್ತೆ. ಸರಿನಾ? ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಮಾನಸಿಕ ಪ್ರವೃತ್ತಿ, ಅದನ್ನ ಯಾವ ರೀತಿ ನಿಭಾಯಿಸಿದ್ರೆ ನಮಗೆ ಆಧ್ಯಾತ್ಮದಲ್ಲಿ ತೊಡಕಾಗದಿರ ನಾವು ಮುಂದೆ ಬೆಳಿಲಿಕ್ಕೆ ಅದನ್ನ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಒಂದ್ ತಿಳ್ಕೊಳ್ರಿ, ನಾವ್ ಏನ್ ಮಾಡ್ಬೇಕು ಅಂತಿದ್ದೀವಿ ಅದು ನಮ್ಮ ಕೈನಲ್ಲಿ ಇದೆ. ಬೇರೆಯವ್ರು ನಮ್ಮ ಬಗ್ಗೆ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ. ಸರಿನಾ? ಸೊ ನಮ್ಮ ಕೈನಲ್ಲಿ ಇರೋದನ್ನ ನಾವು ಮಾಡೋದ್ರ ಕಡೆಗೆ ಗಮನ ಕೊಡ್ಬೇಕು. ಬೇರೆಯವ್ರ ಬಗ್ಗೆ ನಾವಿರೋವರೆಗೂ ಕೂಡ ದೂಷಣೆ ಮಾಡ್ತಾ ಕೂತಿರ್ಬೋದು, ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ಅಂತ. ಬಟ್ ಅದರಿಂದ ಏನಾದ್ರು ಲಾಭ ಆಗತ್ತಾ? ಏನೂ ಲಾಭ ಆಗಲ್ಲ. ಸೊ ನಮ್ಮ ಕೈನಲ್ಲಿ ಏನಿದೆ ಅದನ್ನ ಮಾಡ್ಲಿಕ್ಕೆ, ನಾ ಹೇಳ್ದಂಗೆ 4 ಕೆಲಸ ಹೇಳಿದ್ ನಾನು. ಐ ಕಾಂಟ್ಯಾಕ್ಟ್ ಮಾಡ್ರಿ, ಮುಗುಳ್ನಗೆ ಕೊಡ್ರಿ, ಕೈ ನಮಸ್ಕಾರ ಮಾಡ್ರಿ, 4ನೇದು ಸ್ವಾಗತದ ಒಂದು ಮನೋಭಾವ ಇಟ್ಕೊಳ್ರಿ. ಈ 4ನ್ನ ಯಾರು ಬೇಕಾದ್ರೆ ಮಾಡ್ಬೋದು. ನಿಮ್ನ ಯಾರೋ ಮಾತಾಡ್ಸಲ್ಲ ಅಂತಾನೆ ಇಟ್ಕೊಳ್ರಿ, ನೀವೇ ಮಾತಾಡ್ಸ್ರಿ. ಹಾ ನಮಸ್ಕಾರ, ಚೆನ್ನಾಗಿದ್ದೀರ, ನೀವೇನ್ ಕಳ್ಕೊಳ್ತೀರಾ ಹೋದ್ರೆ. ಕಾಲಕ್ರಮೇಣದಲ್ಲಿ ಅದೇನ್ ಗೋಡೆ ಇರುತ್ತಲ್ವಾ, ಆ ಗೋಡೆ ಸಣ್ಣ ಆಗ್ಲಿಕ್ಕೆ ಶುರು ಆಗುತ್ತೆ, ಹೊಡೆದೋಗುತ್ತೆ ಕಾಲಕ್ರಮೇಣದಲ್ಲಿ. ಓ ಚೆನ್ನಾಗಿ ಮಾತಾಡಿಸ್ತಾ ಇದ್ರಲ್ಲ ಇವ್ರನ್ನ, ನಾವು ಯಾಕೆ ಮಾತಾಡಿಸ್ಬಾರ್ದು ಅಂತ ಅವ್ರ ಮನಸ್ಸಿಗೂ ಬರುತ್ತೆ. ಅರ್ಥ ಆಯ್ತಾ? ಸೊ ನಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ, ನಮ್ಮ ದೇಹ ಮನಸ್ಸಿನ ರಕ್ಷಣೆ ನಮ್ಮ ಜವಾಬ್ದಾರಿ. ಬಟ್ ಅದ್ರ ಜೊತೆಯಾಗಿ ನಾವು ಯಾರಿಗೇ ಆಗಲಿ ಪ್ರೀತಿ ಭಾವನೆ ವ್ಯಕ್ತ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಸರಿನಾ? ಅವ್ರ ದ್ವೇಷ ಭಾವನೆ ತೋರಿಸಿದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಆದ್ರೆ ಪ್ರೀತಿ ಭಾವನೆನ ವ್ಯಕ್ತ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಬಹುದಲ್ವಾ ಬ್ರದರ್? ಒಳ್ಳೇದಾಗ್ಲಿ. ಪ್ರಾರ್ಥನೆ ಸಲ್ಲಿಸುವಂತ ಸ್ಥಿತಿನಲ್ಲಿ ಇದ್ರೆ ಸಲ್ಲಿಸ್ರಿ. ಹಾ, ಏಕೆಂದ್ರೆ ಸಹಜ ಮಾರ್ಗದಲ್ಲಿ ಬಂದಿರೋರುಗಳು ಎಲ್ಲ ಒಗ್ಗಟ್ಟಾಗಿ ಇದೇ ಒಂದು ಫಾಲೋ ಮಾಡ್ತಿದೀವಿ. ನೀವು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಾ ಇದೀವಿ ಬ್ರದರ್. ಖಂಡಿತವಾಗಿ ಕೆಲವರು ಸರಿಗೆ ರೆಸ್ಪಾನ್ಸ್ ಇರಲ್ಲ. ನಮ್ಮ ಕುಟುಂಬ ಸರೌಂಡಿಂಗ್ಸ್ ಅವ್ರಿಗೋಸ್ಕರ, ಹೊರಗಿನವ್ರಿಗೋಸ್ಕರ ಪ್ರಾರ್ಥನೆ ಮೂಲಕ ಎಲ್ಲ ಒಳ್ಳೇದಾಗಿ ಅಂತ ಮಾಡ್ಬೋದು. ಯಾರಿಗ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸರಿನಾ? ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 8:40 ಆಗೋಯ್ತು, ಎಲ್ಲ ಮೇಲ್ಗಡೆ ಸಿಟ್ಟಿಂಗ್ ಬಂದಿದ್ದಾರೆ. ಬ್ರದರ್ ಇನ್ನೊಂದು ಹೇಳ್ಬೋದಾ? ಇಲ್ಲ, ಕೆಲವೊಂದು ಸಂದರ್ಭ ನಾಳೆ ಹೇಳ್ರಿಪ್ಪ, ನಾಳೆ ಹೇಳ್ರಿ, ಟೈಮ್ ಆಯ್ತು, ಇಲ್ಲಿಗೆ ನಿಲ್ಲಿಸೋಣ ಅಂತ ಇವತ್ತು. ನಾಳೆ ಏನೋ ಪಾಯಿಂಟ್ ಇದ್ರೆ ನಾಳೆ ಹೇಳ್ರಿ ಅಂತ. ಸರಿನಾ? ಸರಿಪ್ಪ, ನಮಸ್ತೆ. ಸರಿನಾ? ಥ್ಯಾಂಕ್ ಯು ಸರ್.